ಈ ಒಂದು ಶ್ರದ್ಧಾಂಜಲಿ ಮೃತ ವೈದ್ಯರಿಗೆ ಡಾಕ್ಟರ್ ಎಸ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಘಟನೆಗೆ ಕೇವಲ ಎಲ್ಲರೂ ಸಹಿತ ನಾವು ನೋಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ನೇರ ಪ್ರಸಾರದಲ್ಲಿ ನಾವು ಇವತ್ತಿನ ಈ ಒಂದು ಶ್ರದ್ಧಾಂಜಲಿಯನ್ನು ನಾವು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ವಿಶೇಷತೆ ಏನಂತಂದ್ರೆ, ಇಡೀ ಭಾರತ ದೇಶ ಯಾರ್ಯಾರು ಈ ಪ್ರಕರಣವನ್ನು ಕೇಳಿದ್ದಾರೆ ದಿಟ್ಟವಾಗಿ ಅವರಿಗೆ ತಕ್ಕ ಶಿಕ್ಷೆ, ತಕ್ಕ ಶಾಸ್ತಿ ಆಗಲೇಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಿದ್ದಾರೆ. ಇವತ್ತಿನಂಥ ಒಂದು ಪ್ರಕರಣಗಳು ಬಹುಶಃ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಒಂದು ಮಾನವೀಯತೆ ದೃಷ್ಟಿಯಿಂದ ಜಗತ್ತಿನಲ್ಲಿ ಎಲ್ಲೇ ನಡೆದರೂ ಸಹಿತ ಇದೊಂದು ಘೋರ ಕೃತ್ಯ. ತಾವೇನು ಹೇಳ್ತಾರೆ ಸರ್? ನಮಸ್ಕಾರ. ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯದ ಪ್ರೆಸಿಡೆಂಟ್ ಆಗಿದ್ದೀನಿ, ಡಾಕ್ಟರ್ ಶ್ರೀನಿವಾಸ್ ಅಂತ. 9ನೇ ತಾರೀಕು ಏನಾಯಿತು ಅನ್ನೋದು ಎಲ್ರಿಗೂ ನಿಮಗೆಲ್ಲ ಗೊತ್ತಿದೆ. ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಿಮ್ಮೆಲ್ಲರೂ ಗೊತ್ತಿರೋದ ಒನ್ ಆಫ್ ದ ಲಾರ್ಜೆಸ್ಟ್ ಬ್ರ್ಯಾಂಚ್ ಆ್ಯಕ್ಚುಲಿ ನಮ್ಮದು ಥ್ರೂ ಔಟ್ ವರ್ಲ್ಡ್. ನಮ್ಮದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಾಡರ್ನ್ ಮೆಡಿಸಿನ್ ಡಾಕ್ಟರ್ಸು ಲಾರ್ಜೆಸ್ಟ್ ಬ್ರ್ಯಾಂಚ್. ಅದು 4 ಲಕ್ಷಕ್ಕಿಂತ ಜಾಸ್ತಿ ಜನ ನಾವು ಒಯ್ದಿರಿದ್ದೀವಿ. ಕರ್ನಾಟಕದಲ್ಲಿ ಅಷ್ಟೇ 180 ಬ್ರಾಂಚಸ್ ಇದೆ. ನಾವೆಲ್ಲ 1,30,000 ಜನ ಡಾಕ್ಟ್ರುಗಳಿದ್ದೀರಿ, ಬಟ್ 30,000 ಜನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಸ್ ಇದ್ದೀವಿ. ಮೊದಲನೇದಾಗಿ 9ನೇ ತಾರೀಕು ಹಾದಿದ್ದು ನೆಕ್ಸ್ಟ್ ಡೇನೆ ನಮಗೆಲ್ಲ ಒಂಥರ ಶಾಕ್ ಹೊಡೀತು ಆ್ಯಕ್ಚುಲಿ. ಯಾವತ್ತು? 10ನೇ ತಾರೀಕು ಬೆಳಿಗ್ಗೆ. ಯಾಕಾಯಿತು ಅಂದರೆ ಇದು ತುಂಬ ಘನಘೋರವಾದ್ದು. ನಾವು ಅಂದ್ಕೊತೀವಿ ಇದು ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ, ಇದು ಭಾರತ ದೇಶದಲ್ಲ, ಪ್ರಪಂಚದಲ್ಲಿ ಎಲ್ಲರೂ ತಟಸ್ಥ ಆಗ್ಬಿಟ್ಟಿದ್ದಾರೆ. ಈ ಕಂಡೀಷನ್ ಹೋಗ್ಬಿಟ್ಟು ಯಾವ ಥರ ಆಗಿದೆ ನಿಮಗೂ ಎಲ್ಲ ಗೊತ್ತಿದೆ. ಎಷ್ಟೋ ಜನ ಸಿಗರೇಟ್ಸ್ ಇನ್ನೂ ಎಲ್ರಿಗೂ ಆಚೆ ಬಂದಿಲ್ಲ, ಆದರೆ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ನಮಗೆಲ್ಲ ಗೊತ್ತು ಏನೇನು ಆಗಿದೆ, ಯಾವ ಥರ ಆಗಿದೆ ಅಂತ. ಯಾಕಂಗಾಯಿತು ಅಂದರೆ, ನಮ್ಮ ಡಾಕ್ಟ್ರು 2ನೇ ವರ್ಷದ MD ಓದೋ ಡಾಕ್ಟ್ರು, ಅವರು ಡ್ಯೂಟಿಯಲ್ಲಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಡ್ಯೂಟಿಯಲ್ಲಿರಬೇಕಾದ್ರೆ 12 ಗಂಟೆಗೆ ಒಂದು ಕಾಲ್ ಬಂದರು, 1 ಗಂಟೆ ಒಂದು ಕಾಲ್ ಯಾವುದೋ ಒಂದು ಡೆಲಿವರ್ ಆಗ್ತಿದ್ರೆ ಹೋಗ್ಬೇಕಾಗ್ತದೆ, ಯಾವುದೋ ಕೆಳಗಡೆ ಎಮರ್ಜೆನ್ಸಿ ಇದ್ದರೆ ಹೋಗ್ತದೆ. ಎಷ್ಟೋ ಸರಿ ಒಂದು ಹಾಸ್ಪಿಟ್ಲ್ ಇರ್ತದೆ, ಪಕ್ಕದ ಇನ್ನೊಂದು ಹಾಸ್ಪಿಟ್ಲ್ ಇರ್ತದೆ. ಆವಾಗ ಈ ಹಾಸ್ಪಿಟ್ಲಲ್ಲಿ ಕಾಲ್ ಬಂದರೆ ಅವರು ನಡ್ಕೊಂಡು ಹೋಗ್ಬೇಕಾಗ್ತದೆ ಆ ಕಡೆ. ಇವೆಲ್ಲ ಇದೆ. ಸೊ ನಿಮಗೆ ಎಲ್ರಿಗೂ ಗೊತ್ತಿರೋ ಥರ ಮಹಾತ್ಮ ಗಾಂಧೀಜಿ ಯಾವಾಗ ನಮ್ಗೆ ಇಂಡಿಪೆಂಡೆನ್ಸ್ ಅಂತಾರೋ, 1 ಗಂಟೆ ರಾತ್ರಿಯಲ್ಲಿ ಒಂದು ಹೆಣ್ಮಗು ಆಚೆ ಓಡಾಡಿದ್ರೆ ಫ್ರೀಯಾಗಿ, ಆವಾಗ ನಮಗೆ ಇಂಡಿಪೆಂಡೆನ್ಸ್ ಬಂದಿದೆ ಅಂತಾರೆ. ಆವತ್ತು ಅಲ್ಲಿ ಅವರು ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ಒಂದು ಹೆಣ್ಮಗು ಒಂದು ಪ್ಲೇ ಕಾರ್ಡ್ ಎತ್ಕೊಂಡಿದ್ಲು. ಏನಂತಂದರೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಟು ದ ಮೆನ್ ಅಂತ ಹಾಕಿದ್ರು. ಅವಾಗ ಎಷ್ಟು ನಮಗೆಲ್ಲ ಹೊಟ್ಟೆ ಉರಿಯಿತು ಅಂದರೆ, ಎಷ್ಟು ನಮ್ಗೆ ಬೇಜಾರಾಯಿತು ಅಂತ ನೋಡಿ. ಅಂದರೆ ನಾನು ಆಗಿರೋದು ಈ ಒಂದು ಘನಘೋರ ಕೃತ್ಯ ಬರೀ ಡಾಕ್ಟ್ರು ವೈದ್ಯರಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಬೇಜಾರಾಗಿದೆ. ಈ ಥರ ಅಷ್ಟು ಜನ ಹೋಗ್ಬಿಟ್ಟು ಒಂದು ಗ್ಯಾಂಗ್ ರೇಪ್ ಥರ ಮಾಡಿದರೆ ಎಷ್ಟು ತೊಂದರೆ ಆಗುತ್ತೆ ಅವ್ರಿಗೆ. ಎಷ್ಟು ಇರೋದು ಒಬ್ಬಳೇ ಮಗಳು, ಹೌದು, ಆ ತಂದೆ ತಾಯಿಗಳಿಗೆ ಅವರೆಷ್ಟು ಕನಸು ಕಟ್ಕೊಂಡು MBBS ಅದು ಮೆರಿಟ್ ಮೇಲೆ ಓದಿದ್ದಾರೆ. ಮೆರಿಟ್ ಮೇಲೆ ಓದಿ ಆ PG 1 ವರ್ಷ 2 ವರ್ಷ ಓದಿ, ಈಗೆಲ್ಲ PGಗೆ ಹೋಗ್ಬೇಕಂದ್ರೆ 1 ವರ್ಷ 2 ವರ್ಷ ಓದಿ ಅಷ್ಟು ಕಷ್ಟಪಟ್ಟು ಓದಿ ಮೇಲೆ ಬಂದಿರೋ ಹುಡುಗಿ ಚೆನ್ನಾಗಿದ್ದಾಳೆ ನೋಡಲಿಕ್ಕೆ ಅಂದ ಮಾತ್ರಕ್ಕೆ ಇಷ್ಟೆಲ್ಲ ರೇಪ್ ಮಾಡೋದು, ಇಷ್ಟೆಲ್ಲ ಮಾಡಿದ್ರೆ ಎಷ್ಟು ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ನೆಕ್ಸ್ಟ್ ಟೈಮ್ ನಾವು ಮೀಟ್ ಮಾಡಿ ಆನ್ಲೈನ್ ಮೀಟಿಂಗ್ ಮಾಡಿದ್ವಿ. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅಶೋಕನ್ ಅಂತಿದ್ದಾರೆ. ಅವ್ರು ವೆರಿ ಸೀರಿಯಸ್ ಮ್ಯಾನ್, ವೆರಿ ಸ್ಟ್ರಿಕ್ಟ್ ಮ್ಯಾನ್, ತುಂಬ ಸೆನ್ಸಿಟಿವ್ ಮ್ಯಾನ್. ಅವ್ರೇನದು ಇಮಿಡಿಯೇಟ್ಲಿ ಎಲ್ಲ ನಮಗೆ ಮೀಟಿಂಗ್ ಕರೆದು ಹೇಳಿದ್ರು. ಮೀಟಿಂಗ್ ಕರೆದು ನಾಳೆಯಿಂದನೇ ನಾವು ಕ್ಯಾಂಡಿಲೈಟ್ ಮಾರ್ಚ್ ಪ್ರೊಟೆಸ್ಟ್ ಮಾಡೋಣ ಅಂತ ಎಲ್ಲ ಮಾಡಿದ್ವಿ. ಆಲ್ ಓವರ್ ಕರ್ನಾಟಕ ಮಾಡಿಸ್ತೀವಿ. ನಾನು ಆಲ್ ಓವರ್ ಕರ್ನಾಟಕ ಇನ್ಚಾರ್ಜ್ ಇರೋದ್ರಿಂದ ಪ್ರತಿಯೊಂದು ಬ್ರಾಂಚಸ್ ಹೇಳಿ ನಾವು ಮಾಡಿಸಿದ್ವಿ. ಅದು ಮಾಡಿಸ್ಬಿಟ್ಟು ಎಲ್ಲ ಒಂದು ಚೆನ್ನಾಗಿ ನಡೀತಾ ಇತ್ತು. ಯಾವಾಗ ಚೆನ್ನಾಗಿ ಮುಂದುವರಿಸ್ತಾ ಇತ್ತು, ಅದೇ ಟೈಮ್ಗೆ 12ನೇ ತಾರೀಕು ರಾತ್ರಿ ಗಲಾಟೆ ಸ್ಟಾರ್ಟ್ ಆಯಿತು. ಹೋಗ್ಬಿಟ್ಟು ಅಲ್ಲಿ ಎಲ್ಲ ಯಾರ್ಯಾರು ಡಾಕ್ಟ್ರು ಕೂತಿದ್ರು, ಒಂದು 500ರಿಂದ 1000 ಜನ ಹೋಗ್ಬಿಟ್ಟು ಅವ್ರನ್ನೆಲ್ಲ ಬಡ್ದು ಎಲ್ಲ ಕಿತ್ತಾಕಿ ಆ ಒಂದು ದೃಶ್ಯ ಐ ಥಿಂಕ್ ನೀವು ನೋಡಿರ್ತೀರ. ದೃಶ್ಯ ತುಂಬ ಇದು. ಕೊನೆಗೆ ಎಲ್ಲೆಲ್ಲಿ ಅಲ್ಲಿ ರೇಪ್ ಆಗಿತ್ತು ಆ ಪ್ಲೇಸ್ನೆಲ್ಲ ಹೊಡೆದಾಕಿದ್ದಾರೆ. ಸೊ ಇದು ಈ ಥರ ಬೇಕಾ? ನಮ್ಗೆ ಈ ಥರ ಬೇಕಾ? ಒಂದು ನಾವೆಲ್ಲ ಡಾಕ್ಟ್ರುಗಳು ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ರು? ಒಂದು ಹೆಣ್ಮಗಳ ಜೀವನ, ನಾವೇನೋ ವೈದ್ಯರು ಅಂತಲ್ಲ, ಯಾರೇ ಆಗಲಿ ಸಾಮಾನ್ಯ ಜನಗಳೇ ಆದ್ರಿ, ಒಂದು ಹೆಣ್ಮಗಳಿಗೆ ಈ ಥರ ಮಾಡಿ ಪ್ರೊಟೆಸ್ಟ್ ಮಾಡಿದರೆ, ಏಕೆಂದರೆ ಥ್ರೂ ಔಟ್ ಇಂಥದ್ದು ಮಾಡಬೇಕಾ? ನಮಗೆ ಬೇಕಾ? ಅದು ನಮ್ಮ ಈ ಭಾರತ ದೇಶದ ಜನಗಳು ಹಿಂಗೆ ಮಾಡಬೇಕಾ ಅಂತ ನಮ್ಗೆಲ್ರಿಗೂ ಇದಾಗಿದೆ. ಈ ಥರ ಪ್ರೊಟೆಸ್ಟು ನಮ್ಮ ಬರೀ ಇಂಡಿಯಾದಲ್ಲಿ ಆಗಿಲ್ಲ, ಈವನ್ ಲಂಡನ್ನಲ್ಲಿ ಆಗಿದೆ, US ಆಗಿದೆ, ತುಂಬ ದೇಶದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಪ್ರಾಣ, ಒಂದು ಮನಸ್ಸು ಅನ್ನೋದು ಎಲ್ರಿಗೂ ಇರ್ತದೆ ಅಲ್ವಾ?
ಇದೊಂದು ಘನಘೋರ ಕೃತ್ಯ. Okay. ಇದು ನಮಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ಓಕೆ ಸರ್, ಮಾತಾಡ್ತೀನಿ. ಜೊತೆಗೆ ತಮ್ಮ IMA ಇದರಿಂದ ತಾವು ಕರ್ನಾಟಕದ ಮುತುವರ್ಜಿಯನ್ನು ವಹಿಸಿಕೊಂಡು ಇಡೀ ಕರ್ನಾಟಕವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಜೊತೆಗೆ ತಾವು ಹೇಳಿರುವ ಹಾಗೆ ಇಡೀ ಜಗತ್ತಿನಾದ್ಯಂತ IMA ಸಂಸ್ಥೆಯ ಬಗ್ಗೆ, ಜೊತೆಗೆ ತಮ್ಮ ಸಂಘದಿಂದ ನಡೀತಾ ಇರುವಂತಹ ಕೆಲಸಗಳ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ನಾವು ಮಾತನಾಡೋಣ. ಡಾಕ್ಟರ್ ಆಂಜನಪ್ಪ ಸರ್, ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಇವ್ರು ಹೇಳಿರುವ ಹಾಗೆ ಗಾಂಧೀಜಿಯವರು ಹೇಳಿದ್ದೇನೆಂದರೆ, ಮಹಿಳೆಗೆ ಸ್ವಾತಂತ್ರ್ಯ ಯಾವಾಗ ಬರುತ್ತೆ ಅಂದರೆ ಅವಳು ಪ್ರತ್ಯೇಕವಾಗಿ ಒಬ್ಬಳೇ ಸ್ವತಂತ್ರವಾಗಿ ಯಾವಾಗ ಓಡಾಡೋಕ್ಕಾಗುತ್ತೆ ಅವಾಗ ಮಾತ್ರ ಸ್ವಾತಂತ್ರ್ಯ ಬಂದಿದೆ ಅಂಥೇಳಿ. ಈಗ ತಮ್ಮ ಪ್ರಕಾರ ಸ್ವಾತಂತ್ರ್ಯ ಬಂದಿದೆಯಾ ಅಥವಾ ಇಲ್ಲ? ನಾಗೇಶ್ವರ, ಇಷ್ಟೊತ್ತು ನಮ್ಮ ರಾಜ್ಯದ IMA ಪ್ರೆಸಿಡೆಂಟ್ ಆತ್ಮೀಯರಾದ ಶ್ರೀನಿವಾಸ್ ಅವರ ಮಾತು ಕೇಳ್ತಿದ್ದೆ. ನಾನು ಸಹ IMA ಮೆಂಬರ್ ಇದ್ದೀನಿ. ಸೊ ಇದೊಂದು ಬಿಗ್ ಆರ್ಗನೈಸೇಷನ್ನು, ಜವಾಬ್ದಾರಿ ಇರುತ್ತೆ. ನಾನು ಇವತ್ತಿನ ಈ ಇನ್ಸಿಡೆನ್ಸ್ ನೋಡಿದರೆ ಭಾಳ ದುಃಖ ಆಗೋದು ಅಂದರೆ, ವರ್ಕಿಂಗ್ ಪ್ಲೇಸ್ನಲ್ಲಿರಿ, ತಾನು ಕೆಲಸ ಮಾಡುವ ಆಸ್ಪತ್ರೆಯಲ್ಲಿ ಇಂಥ ಕೆಲಸ ಆಗುತ್ತೆ ನೋಡಿ. ಡೆಲ್ಲಿ ಒಳಗೆ ನಿರ್ಭಯ ಕೇಸ್ ಆದಾಗೆ ಇಡೀ ದೇಶ ಎದ್ದು ನಿಂತ್ಕೊಳ್ತು. ಅನ್ಫಾರ್ಚುನೇಟ್ಲಿ ವೈದ್ಯ ನಾರಾಯಣ ಹರಿ ಅಂತಾರೆ, ನಮ್ಮ IMA ಮುಂದೆ ಬಂದು ಈ ಹೋರಾಟಕ್ಕೆ ನಿಲ್ತು. ಆದರೆ ಜನಸಾಮಾನ್ಯರು ಯಾವುದೇ ಎಷ್ಟೊಂದು ಜನ ಮಿನಿಸ್ಟರ್ಗಳ ಮಕ್ಕಳು ಮೆಡಿಕಲ್ ಕಾಲೇಜ್ನಲ್ಲಿ PG ಮಾಡ್ತಿರ್ತಾರೆ. ಆ್ಯಂಡ್ ನಿಮ್ಮ ಇನ್ನೊಂದು ಸತ್ಯ ಹೇಳ್ತೀನಿ, ನೀವು ಯಾವುದೇ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲು, ಟೀಚಿಂಗ್ ಹಾಸ್ಪಿಟ್ಲ್ ಅಂತೀವಲ್ಲ, ಅದನ್ನು ರಾತ್ರಿ ಹೊತ್ತು ರನ್ ಮಾಡೋರು ಇಂಥ ಡೆಡಿಕೇಟೆಡ್ ಯಂಗ್ ಪೋಸ್ಟ್ ಗ್ರಾಜ್ಯುಯೇಟ್ಸ್. ನಮ್ಮಂಥ ಸೀನಿಯರ್ಸ್ ಮನೇಲಿ ಕಾಲು ತಗೋತೀವಿ ಅಷ್ಟೇ ಹೊರತು. ಸೊ ಇಡೀ ಭಾರತ ದೇಶದಲ್ಲಿ ನೀವೆಲ್ಲೇ ಹೋಗಿ ಪೋಸ್ಟ್ ಗ್ರಾಜ್ಯುಯೇಟ್ಸ್. ಆ್ಯಂಡ್ ಭಾಳ ಜನಕ್ಕೆ ತಂದೆ ತಾಯಿಗಳಿಗೆ ಕೇಳ್ತಿರೋರಿಗೆ ಆಶ್ಚರ್ಯ ಆಗ್ಬೋದು, 36 ಅವರ್ಸ್ ಡ್ಯೂಟಿ ಮಾಡ್ತಾರೆ ಇವರು. ಆ ಕಷ್ಟದಲ್ಲಿ ಆ ಹುಡುಗಿ 2 ಕಡೆ ಕಾಲ್ ಅಟೆಂಡ್ ಮಾಡಿ ಬಂದು ಎಲ್ಲೋ ಒಂಚೂರು ರೆಸ್ಟ್ ತಗೊಳ್ಳಿಕ್ಕೆ ಅನ್ಫಾರ್ಚುನೇಟ್ಲಿ ಫೆಸಿಲಿಟೀಸ್ ಇಲ್ಲ ಸರ್. ಅಂತ ಇಟ್ಸ್ ಎ ರೆಪ್ಯೂಟೆಡ್ ಹಾಸ್ಪಿಟಲ್, ತುಂಬಾ ಓಲ್ಡ್ ಹಾಸ್ಪಿಟಲ್. ಅದನ್ನು ಕಟ್ಟಿದಂಥ ಪುಣ್ಯಾತ್ಮ ಅವನು ಬಹಳ ದೊಡ್ಡ ಮನುಷ್ಯ, ಭಿಕ್ಷೆ ಎತ್ತಿ ಹಾಸ್ಪಿಟಲ್ ಕಟ್ಟಿರ್ತಾನೆ. ಆದರೆ ಅನ್ಫಾರ್ಚುನೇಟ್ಲಿ ಇಂಥ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಸಮಯದಲ್ಲಿ ಒಂದು ಹೆಣ್ಣು ಮಗಳನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ, ಅಷ್ಟು ಮರ್ಡರ್ ಮಾಡಾಕ್ತಾರೆ ಅಂದರೆ ಎಲ್ಲಿ ಪ್ರೊಟೆಕ್ಷನ್ನು? ಯಾವ ಡಾಕ್ಟ್ರುಗಳು ತಾನೇ ಇವತ್ತು ನಮ್ಮ ಕಣ್ಣು ಮುಂದೆನೆ ನಾವು ನೋಡಿರೋದು, ನಾವು ಮಾಡಿರೋದು. ಇವತ್ತು ರಾತ್ರಿ ಹೋಗಿ ನೋಡಿ, ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ ಇಡೀ ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಮರ್ಜೆನ್ಸಿನ, ಕೆಂಪೇಗೌಡ ಹಾಸ್ಪಿಟಲ್ ನೋಡಿ, ಪೋಸ್ಟ್ ಗ್ರಾಜ್ಯುಯೇಟ್ಸು, ಯಂಗ್ ನರ್ಸಸ್ಸು, ಸ್ಟೂಡೆಂಟ್ಸು ಇವ್ರು ರನ್ ಮಾಡ್ತಾರೆ. ನಾಳೆ ಯಾವ ಧೈರ್ಯ ಬರುತ್ತೆ ಅವರಿಗೆ? ಅವಳೇ ಶ್ರೀನಿವಾಸ್ ಹೇಳ್ದಂಗೆ ರಾತ್ರಿ ಒಬ್ಬೊಬ್ಬರೇ ಹೋಗ್ಬೇಕಾಗುತ್ತೆ ವಾರ್ಡ್ಗೆ. ಸೊ ಇದೊಂದು ಇನ್ಸಿಡೆನ್ಸ್ ಸಾಕು, ಮೈಯೆಲ್ಲ ಜುಮ್ ಅನ್ನುತ್ತೆ. ಅದರಿಂದ ದಯವಿಟ್ಟು ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು. ಸೊ ಸಮಾಜನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ದಯವಿಟ್ಟು ನಮ್ಮ ಮಟ್ಟಿಗೆ ನಿಮ್ಮ ಮಕ್ಕಳು ಮೆಡಿಕಲ್ ಕಾಲೇಜ್, ನಿಮ್ಮ ಮಕ್ಕಳನ್ನ ಉಳಿಸ್ಲಿಕ್ಕೆ ನಾವಿದ್ದೀವಿ. ಆದ್ದರಿಂದ ದಯವಿಟ್ಟು ಸುಮ್ಮನೆ ನಮ್ಮನ್ನು ವೈದ್ಯ ನಾರಾಯಣ ಹರಿ ಅನ್ಬೇಡಿ, ರೌಟಿ ಹೆಚ್ಚು ಕಮ್ಮಿ ಆದ ನಮ್ಮ ಬಟ್ಟೆ ಹರಿಬೇಡಿ ಅಂತ ನಾನು ಕಳಕಳಿಯಿಂದ ಮನವಿ ಜನಸಾಮಾನ್ಯರಲ್ಲಿ ಕೇಳ್ಕೊಳ್ತೀನಿ. ಇದೊಂದು ಘನಘೋರ ಕೃತ್ಯ ಅಂತ ಹೇಳ್ಬೋದು. ಶ್ರೀನಿವಾಸ್ ಸರ್, ತಾವು ಹೇಳ್ತಾ ಇದ್ರಿ IMA ಸಂಸ್ಥೆ ಅಂತೇಳಿ. ಈಗ ಇಲ್ಲಿ ಬಂದಿರುವಂಥದ್ದು ಕೇವಲ ವೈದ್ಯರಿಗೆ ಮಾತ್ರ ಸೀಮಿತ ಆಗಿರುವಂತಹ ಸಂಘ ಸಂಸ್ಥೆಗಳು ಜೊತೆಯಾಗಿ ಹೋರಾಟವನ್ನು ಮಾಡುವಂಥದ್ದಲ್ಲ. ಪ್ರತಿಯೊಬ್ಬ ಜನಸಾಮಾನ್ಯರಿಂದ ಹಿಡಿದು ಎಲ್ಲ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಂಥ ಒಂದು ಹೋರಾಟದ ವಿರುದ್ಧ ನ್ಯಾಯವನ್ನು ಒದಗಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೋರಾಟ ನಡೀತಾ ಇದೆ. ಅಂದರೆ ತಮ್ಮ ಸಂಸ್ಥೆ ಆಮೇಲೆ ಯಾವ ರೀತಿ ಒಕ್ಕೂಟವನ್ನು ಒಟ್ಟುಗೂಡಿಸಿ ಯಾವ ರೀತಿ ತಾವು ತಮ್ಮ ಬೇಡಿಕೆಯನ್ನು ತಾವು ನೀಡ್ತಾ ಇದ್ರಿ ಸರ್ಕಾರಕ್ಕೆ? ನಾವು ಕರ್ನಾಟಕ ಅಲ್ಲ, ಎಲ್ಲೇ ಇಂಡಿಯಾದಲ್ಲಿ ಎಲ್ಲೇ ಈ ಥರ ತೊಂದರೆ ಆದರೆ ನಮ್ಮ ಅಸೋಸಿಯೇಷನ್ನು ಡಾಕ್ಟ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಬರೋದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಒಂದೇ. ನಿಮ್ಗೆಲ್ಲರೂ ಗೊತ್ತಿರೋ ಥರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಬರೀ MBBS ಮಾಡಿದ್ರೆ ಸಾಕು, ಅದು ಮೆಂಬರ್ ಆಗ್ಬೋದು. ಬಟ್ ಬೇರೆ ಇದರನ್ನೇ ಮಕ್ಕಳದೇ ಒಂದು ಅಸೋಸಿಯೇಷನ್ ಇರ್ತದೆ, ಆರ್ಥೋಪೆಡಿಕ್ ಒಂದು ಅಸೋಸಿಯೇಷನ್ ಇರ್ತದೆ, ಸಾಹೇಬ್ರಿದ್ದು ನಮ್ಮ ಮಂಜನಪ್ಪ ಸಾರ್ ಇದ್ದಾರಲ್ಲ ಸರ್ಜನ್ಸ್, ಅವ್ರದ್ದೇ ಒಂದು ಅಸೋಸಿಯೇಷನ್ ಇರುತ್ತೆ. ಎಲ್ಲದಕ್ಕೂ ಪೇರೆಂಟಲ್ ಫೀ ಇದು ನಮ್ಮದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಆದರೆ ಕೆಳಗಡೆ ಇದೆಲ್ಲ ಮಕ್ಕಳ ಥರ. ಸೊ ಈ ಬೇರೆ ಅಸೋಸಿಯೇಷನ್ಸ್ ಎಲ್ಲ. ಬಟ್ ಇವರೆಲ್ಲ ಏನಾಗ್ತಾರೆ, ಈ ಪೀಡಿಯಾಟ್ರಿಕ್ ಅಸೋಸಿಯೇಷನ್ಸ್ ಇವೆಲ್ಲ ಇವರೇನು ಮಾಡ್ತಾರೆ, ಸೊ ಇವರೆಲ್ಲ ಅವರವರು ಅಕಾಡೆಮಿಕ್ನ ನೋಡ್ಕೊತಾರೆ. ಅಕಾಡೆಮಿಕ್ ಅವ್ರಿಗೆಲ್ಲ ಪಾಠ ಹೇಳೋದು, ಅವ್ರಿಗೆಲ್ಲ ವರ್ಕ್ಶಾಪ್ ಕಂಡಕ್ಟ್ ಮಾಡೋದು, ರೀಸೆಂಟ್ ಕಾನ್ಸೆಪ್ಟ್ಸ್ ಇದು ಹೇಳೋದಲ್ಲ. ಬಟ್ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಡಾಕ್ಟ್ರಿಗೆ ಸೇಫ್ಟಿ, ಅವ್ರ ವೆಲ್ಫೇರ್ ನೋಡ್ಕೊಳ್ಳೋದು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಇದ್ರ ಮೇಲೆ ನಾವು ಯಾರೇ ಡಾಕ್ಟ್ರಿಗೆ ತೊಂದರೆ ಆಗಲಿ ಮುಂದೆ ಬರೋದು ಇದೆ. ಎಲ್ರಿಗೂ ಗೊತ್ತಿದೆ, ಈಗ ಅಟ್ರಾಸಿಟೀಸ್ ಅಗೇನ್ಸ್ಟ್ ಡಾಕ್ಟರ್ಸ್ ಆಗ್ತಾರೆ, ಈಗ ಮೆಡಿಕಲ್ ನೆಗ್ಲೆಸೆನ್ಸ್ ಆಗಲಿ. ಈಗ ನಮ್ಮ ಡಾಕ್ಟ್ರು ಯಾರಿಗೂ ಒಂದು ತೊಂದರೆ ಕೊಡಬೇಕು ಅಂತ ಮಾಡಲ್ಲ. ಅವರು ನಾವು ಹಿಪೋಕ್ರೆಟಿಕ್ ಓತ್ ತಗೊಂಡಿರ್ತೀವಿ. ಹಿಪೋಕ್ರೆಟಿಕ್ ಓತ್ ತಗೊಂಡು ನಮಗೆ ಯಾವ ಕ್ಯಾಸ್ಟು ಇಲ್ಲ, ಯಾವ ರಿಲಿಜನ್ ಇಲ್ಲ, ಯಾವ ಪ್ಲೇಸು ಇಲ್ಲ, ಯಾವ ಲಿಂಗಭೇದ ಇಲ್ಲ. ನಮ್ಮದು ಯಾವುದೇ ಪೇಷಂಟ್ ಬಂದರೆ ನಾವು ಪ್ರಾಮಾಣಿಕವಾಗಿ ನಾವು ಟ್ರೀಟ್ ಮಾಡ್ತೀವಿ ಅಂತ ನಾವು ಓದ್ ತಗೊಂಡಿರ್ತೀವಿ. ಅದೇ ಥರ ನಾವು ಯಾರಿಗೂ ಒಂದು ಕೆಟ್ಟದ್ದು ಮಾಡಲ್ಲ, ನಾವು ಯಾರಿಗೂ ಇದು ಮಾಡ್ತೀವಿ. ಅಂಥ ಟೈಮಲ್ಲಿ ಯಾವುದಾರ ಒಂದು ಔಷಧಿ ಕೊಟ್ಟರೆ ಏನಾದರೂ ಮಗು ತೊಂದರೆ ಆಗ್ಬೋದು, ಯಾರಿಗೇನೇ ಆಗಲಿ, ಅದೇನಾಗ್ತದೆ ಮೆಡಿಕಲ್ ನೆಗ್ಲೆನ್ಸ್ ಆಗಿದೆ ಅಂತ ಅರೆಸ್ಟ್ ಮಾಡೋದು ಇವೆಲ್ಲ ಹೋಗ್ತದೆ.
ಇದಕ್ಕೆಲ್ಲ ನಾವು ಹೊಡೆದಾಡ್ತಿದ್ದೀವಿ. ನಾವು ಈಗ ಲೀಗಲಿ ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟ್ರುಗಳನ್ನ ಉಳಿಸ್ಕೊಳ್ಳೋಕ್ಕೆ. ಯಾಕಂದರೆ ಡಿಫ್ರೆನ್ಸ್ ಇದೆ. ಮಾಮೂಲಿ ಯಾರೋ ಹೋಗಿ ಒಂದು ಪೇಷಂಟ್ ಒಬ್ಬೊಂದು ಮರ್ಡರ್ ಮಾಡೋದಕ್ಕೂ ನಾವು ಯಾವುದೋ ಒಂದು ಔಷಧಿ ಕೊಟ್ಬಿಟ್ಟು ಸಾಯೋದಕ್ಕೂ ಡಿಫ್ರೆನ್ಸ್ ಇದೆ. ನಾವೇನು ಇಂಟೆನ್ಷನಲ್ ಆಗಿ ಯಾರಿಗೂ ಹಾರ್ಮ್ ಮಾಡಬೇಕು ಅಂತ ಮಾಡಲ್ಲ. ಏನು ಮಾಡೋದು ಅನ್ಇಂಟೆನ್ಷನಲ್ ಆಗ್ಬೋದು. ನಿಮ್ಗೆಲ್ರಿಗೂ ಗೊತ್ತಿದೆ, ಫ್ಲೈಟಲ್ಲಿ ಒಂದು ಪೈಲಟ್ ಹೋಗ್ತಾ ಇದ್ದಾನೆ, ಅವ್ನು ಏನು ಮಿಸ್ಟೇಕ್ ಮಾಡಿ ಫ್ಲೈಟ್ ಆಕ್ಸಿಡೆಂಟ್ ಆಯಿತು ಅಂದರೆ ಆ ಫ್ಲೈಟ್ಗೆ ಏನು ಮಾಡ್ತಾರೆ? ಮಾಡೋಕ್ಕಾಗಲ್ಲ. ಈಗ ಒಂದು ಅಡ್ವೊಕೇಟ್ಗೆ ಎಲ್ಲ ಕೇಸು ಗೆಲ್ಲಬೇಕು ಅಂತಿಲ್ಲ. ಯಾರು ಒಳ್ಳೆ ಇಂಟೆಲಿಜೆಂಟ್ ಇರ್ತಾರೋ, ಯಾರಲ್ಲಿ ಸಾಕ್ಷಿಗಳಿರ್ತದೋ ಅವ್ರು ಗೆಲ್ತಾರೆ. ಬೇರೆಯವರ ಸೋಲ್ಬೋದು. ಹಾಗಾದ್ರೆ ಅಡ್ವೊಕೇಟ್ನ ಅಫೆನ್ಸ್ ಅಂದ್ಬಿಟ್ಟು ಅಡ್ವೊಕೇಟ್ನ ಜೈಲಿಗೆ ಹಾಕ್ತಾರ? ಇಲ್ಲ ತಾನೆ. ಅದೇ ಥರ ನಮ್ಮದು ಒಂದು ಟ್ರೀಟ್ಮೆಂಟ್ ಏನೋ ಒಂಚೂರು ಫೇಲ್ ಆಗ್ಬೋದು, ಆವಾಗ ಇದ್ದುಕೊಂಡು ಅವ್ರಿಗೆ ಪನಿಷ್ಮೆಂಟ್ ಕೊಡೋದು, ಅವ್ರಿಗೆ ಇದು ಮಾಡೋದು ತಪ್ಪು. ಈ ಥರ ನಾವು ಯಾವಾಗಲೂ ನಮ್ಮ ಡಾಕ್ಟರ್ಸ್ನ ಯೋಗಕ್ಷೇಮ ನೋಡ್ಕೊಳ್ತೀವಿ. ಇದ್ರ ಒಂದೇ ಅಲ್ಲ, ಸಾಮಾನ್ಯ ಜನಗಳಿಗೆ ನಾವೇನು ಮಾಡ್ತೀವಿ, ಕ್ಯಾಂಪ್ಸ್ ಅರೇಂಜ್ ಮಾಡ್ತೀವಿ. ಇವೆಲ್ಲ ಮಾಡಿಬಿಟ್ಟು ಯಾರಿಗೂ ಸಾಮಾನ್ಯ ಜನಗಳಿಗೆ ತುಂಬ ತೊಂದರೆ ಇಲ್ದಿರ ತುಂಬ ಉಪಕಾರ ಮಾಡ್ತಿದ್ವಿ. ಓಕೆ, ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಮ್ಮಂದರೆ ನಾವು ವಿಲ್ ಟೇಕ್ ಕೇರ್ ಆಫ್ ದಿ ಡಾಕ್ಟರ್ಸ್ ಆಲ್ಸೋ, ವಿಲ್ ಟೇಕ್ ಕೇರ್ ಆಫ್ ದ ಪೇಷಂಟ್ಸ್. ಓಕೆ ಸರ್, ಮಾತಾಡ್ತೀನಿ. ಹಾಗೆ ಡಾಕ್ಟರ್ ರಾಜಶೇಖರ್ ಸರ್, ನಮಸ್ಕಾರ. ನಮಸ್ಕಾರ, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ತಾವು ಕೂಡ ಮತ್ತೆ ಡಾಕ್ಟರ್ ಅಂಜನಪ್ಪ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಕೂಡ ಸುದೀರ್ಘ ವರ್ಷಗಳ ಕಾಲ ಶೇಖರ್ ಐ ಹಾಸ್ಪಿಟಲನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಜೊತೆಗೆ ತಮ್ಮಲ್ಲೂ ಕೂಡ ಸಾಕಷ್ಟು ಜನ ಸಿಬ್ಬಂದಿಗಳು ಇದ್ದಾರೆ. ಜೊತೆಗೆ ತಾವು ನೀಡ್ತಾ ಇರುವಂಥ ಕಣ್ಣಿನ ಚಿಕಿತ್ಸೆಗೆ ಹಲವಾರು ಜನರು ಚಿಕಿತ್ಸೆನ ಪಡ್ಕೊಂಡು ಇಡೀ ಜಗತ್ತನ್ನು ನೋಡುವಂಥ ಒಂದು ಅದ್ಭುತವಾಗಿರುವಂಥ ಅವಕಾಶವನ್ನು ತಮ್ಮ ಇಡೀ ವೈದ್ಯ ತಂಡದವರು ನೀಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಏನಂತಂದರೆ, ಕೋಲ್ಕತ್ತಾದಲ್ಲಿ ಆಗಿರುವಂತಹ ಘಟನೆಗಳಾಗಿರ್ಬೋದು, ಅದಾನಂತರ ಕಳೆದ ಹಲವಾರು ವರ್ಷಗಳ ಹಿಂದೆ ನಿರ್ಭಯ ಕೇಸ್ ಅಂತ ಅನ್ನೋದು ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಸಂಚಲನ ಮೂಡಿಸ್ತು. ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಇಡೀ ಭಾರತೀಯರೆಲ್ಲರೂ ಕೂಡ ಜೊತೆಯಾಗಿ ನಿಂತಿದ್ರು. ಈಗ ಮತ್ತೊಮ್ಮೆ ಕೋಲ್ಕತ್ತಾದಲ್ಲಿ ಆಗಿರುವಂಥ ಒಬ್ಬ ವೈದ್ಯರಾಗಿರುವಂಥ ಕನಸನ್ನು ಕಂಡಿರುವಂಥ 2ನೇ ವರ್ಷದ ವ್ಯಾಸಂಗ ಮಾಡ್ತಾ ಇರುವಂಥ ವೈದ್ಯಗೆ ಆಗಿರುವಂಥ ಒಂದು ಘೋರ ರೇಪ್ ಕೇಸ್ ಇದು. ಜೊತೆಗೆ ರೇಪ್ ಮಾಡಿ ಸಾಮೂಹಿಕ ಅತ್ಯಾಚಾರವಾಗಿ ಭೀಕರ ಕೊಲೆ ಮಾಡಿರುವಂಥ ಒಂದಿಷ್ಟು ಅಪರಾಧಗಳು ಕೇಳಿ ಬರ್ತಾ ಇದೆ. ಆದರೆ ತಾವು ಹೇಳಿ ಸರ್, ತಮ್ಮ ಇಂಥ ಒಂದು ಘಟನೆಗಳು ನಮ್ಮ ದೇಶದಲ್ಲಿ ಸಮಾಜದಲ್ಲಿ ನಡೀತಾ ಇರೋದಕ್ಕೆ ಕಾರಣ ಏನು, ಜೊತೆಗೆ ಹೇಗೆ ಇದನ್ನು ನಿಯಂತ್ರಣದಲ್ಲಿ ತರಬಹುದು, ಹೇಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ತಮ್ಮ ಸಲಹೆ ಇದೆ ಸರ್? ಒಂದು, ಆ ಘಟನೆ ನಡೆದಿರೋದು ಬಹಳ ಶೋಚನೀಯವಾಗಿರ್ತಕ್ಕಂಥದ್ದು, ಅದನ್ನು ಖಂಡಿಸಲೇಬೇಕಾಗತ್ತೆ. ಆದ್ರೆ ಘಟನೆಯ ನಂತರ ಹೇಗೆ ನಾವು ಅದನ್ನ ನಿಭಾಯಿಸ್ತಾ ಇದೀವಿ, ಹೇಗೆ ಅದನ್ನ ಪರಿಹಾರ ಕೊಡ್ಲಿಕ್ಕೆ ಮತ್ತೆ ದೋಷಿಗಳನ್ನ ಹುಡುಕ್ಲಿಕ್ಕೆ ಹೋಗ್ತಾ ಇದೀವಿ ಅನ್ನೋದು ಅಲ್ಲಿ ದೊಡ್ಡ ಪ್ರಶ್ನೆಗಳು ಬರ್ತಾ ಇದೆ. ನಿರ್ಭಯ ಕೇಸ್ ಅಂತೂ ರಸ್ತೆಯಲ್ಲಿ ಆಯ್ತು, ಯಾವ್ದೋ ಮಿಡ್ ನೈಟ್ ಆಯ್ತು ಅಂತ ಹೇಳಿ ಒಂಥರ ಅನ್ನೋದಾದ್ರೆ, ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು 4 ಗೋಡೆಗಳ ಮಧ್ಯೆ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥ ಒಂದು ಘೋರ ಕೃತ್ಯವನ್ನ ಅದನ್ನ ಸಾಲ್ವ್ ಮಾಡಕ್ಕಾಗ್ತಾ ಇಲ್ಲ. ಮತ್ತೆ ಸಾಲ್ವ್ ಮಾಡ್ತಕ್ಕಂಥ ಒಂದು ಯಂತ್ರ ಸರಿಯಾಗಿ ಮಾಡತ್ತೋ ಇಲ್ಲವೋ ಅನ್ನೋ ಅನುಮಾನಾಸ್ಪದವಾಗಿ ಬರ್ತಕ್ಕಂಥ ಒಂದು ಏನಿದೆ, ಇದನ್ನ ನಾವೆಲ್ಲ ಕೂತ್ಕೊಂಡು ಯೋಚಿಸ್ಬೇಕಾಗ್ತದೆ. ಇದನ್ನ ಬರೀ ಹೆಲ್ತ್ ಕೇರು, ಡಾಕ್ಟರು ಅಂತ ಅಲ್ಲ, ಇದು ಯಾರೇ ಆಗಿರ್ಬೋದು. ನಮ್ಮ ದೇಶದ ಒಂದು ಯಾವುದೇ ಒಂದು ನಾಗರಿಕ ತನಗೆ ಈ ತರ ಆಗಬಹುದೇ ಅನ್ನೋದನ್ನ ಯೋಚಿಸ್ಕೊಂಡ್ರೆ ನಾಳೆ ಪೇಷಂಟ್ಗೆ ಈ ಒಂದು ಸ್ಥಿತಿ ಬರಬಹುದು. ಮತ್ತೆ ಇನ್ನೊಬ್ರು ಯಾರೋ ಪೇಷಂಟ್ ಅಟೆಂಡೆಂಟ್ ಬಂದಿರ್ತಾರೆ ಆಸ್ಪತ್ರೆಯಲ್ಲಿ, ಆ ತರ ಆಗ್ಬೋದು. ಅಂದ್ರೆ ಸಾಮಾನ್ಯವಾಗಿ ಹೇಳೋದಾದ್ರೆ, ಒಂದು ಮನುಷ್ಯ ಇನ್ನೊಂದು ಮನುಷ್ಯನಿಗೆ ಆಗ್ತಾ ಇರ್ತಕ್ಕಂಥ ಒಂದು ಘೋರ ಕೃತ್ಯವನ್ನ ಹೇಗ್ ಟ್ರೀಟ್ ಮಾಡ್ತಿದೆ ಅನ್ನೋದು ನೋಡ್ತಾರೆ, ತುಂಬಾ ಬೇಜಾರಾಗತ್ತೆ. ಅದನ್ನ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈ ತರ ತೊಂದರೆ ಆದಾಗ ಪರಿಹಾರ ಮಾಡ್ಲಿಕ್ಕೆ ಸಂಸ್ಥೆಗಳು ಎಷ್ಟು ಪ್ರಾಮಾಣಿಕತೆಯಿಂದ ಮತ್ತು ಎಷ್ಟು ಮುತುವರ್ಜಿಯಿಂದ ದುಡಿತಾ ಇದೆ ಅನ್ನೋದ್ರ ಮೇಲೆ ದೊಡ್ಡ ಪ್ರಶ್ನೆ ಬಂದಿದೆ. ಓಕೆ, ಅಂದ್ರೆ ಇದೆಲ್ಲದರ ಜೊತೆಗೆ ಸರ್ ಏನಂತಂದ್ರೆ, ಇದರಲ್ಲಿ ಸಾಕಷ್ಟು ರಾಜಕೀಯ ಅಂತ ಹೇಳ್ತಾರೆ, ಕುತಂತ್ರಗಳು ಅಂತ ಹೇಳ್ತಾರೆ, ಹಲವಾರು ವ್ಯಕ್ತಿಗಳು ಇದರಲ್ಲಿ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳಿ ಇಂಥ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಜೊತೆಯಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಡೆ ಪಾಪ ಮಾಡಿದವನು ವಿಕೃತ ಕಾಮಿಗೆ ಶಿಕ್ಷೆ ಒಂದ್ಕೊಡೋದಾಗ್ಲಿ, ಆ ಅಪರಾಧಿಗಳನ್ನ ಶಿಕ್ಷೆಗೆ ಒಳಗಾಗದಂತೆ ಸೇಫ್ ಮಾಡೋದೇನಿದೆಯಲ್ಲ, ಅದೊಂದು ದೊಡ್ಡ ಅಪರಾಧ. ಅಂದ್ರೆ ಅಂಥವ್ರಿಗೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ತಮ್ಮ ಮಾತು? ನೋಡಿ, ಇದರಿಂದ ಏನಾಗುತ್ತೆ ಅಂದ್ರೆ, ದೇಶದಲ್ಲಿ ಜನರಲ್ಲಿ ಒಂದು ಭಯ ಬರುತ್ತೆ. ನಾಳೆ ನನ್ಗೆ ಏನಾದ್ರೂ ಆಗ್ಬಹುದು, ಅದ ಕಾಪಾಡ್ಲಿಕ್ಕೆ ಕಾನೂನಿಲ್ಲ ಅಂತ. ಅದು ಒಂಥರ ಶೋಚನೀಯವಾಗಿರ್ತಕ್ಕಂಥದ್ದು. ಅದನ್ನೆಲ್ಲರೂ ಯೋಚಿಸ್ಬೇಕಾಗಿರ್ತಕ್ಕಂಥದ್ದು. ನನಗಾಗಿಲ್ಲ ಅನ್ನೋದಲ್ಲ, ನಿನಗಾದ್ರೆ ಏನ್ ಮಹಾ ನ್ಯಾಯ ಸಿಗತ್ತೆ ನಿನಗೆ ಅಂತ. ಸೊ ಇದಕ್ಕೆ ಒಂದು ವೈದ್ಯಕೀಯ ಮಟ್ಟದಲ್ಲೇ ಹೇಳೋದಾದ್ರೆ, ಈ
ಕೆಲಸ ಮಾಡುವವರಿಗೆ ಒಂದು ರಕ್ಷಣೆ ಬೇಕೇ ಬೇಕು. ವೈದ್ಯರೊಬ್ಬರೇ ಅಂತಲ್ಲ, ಹೆಲ್ತ್ ಕೇರ್ ವರ್ಕರ್ಸ್ ಪ್ರತಿಯೊಬ್ಬರಿಗೂ ಒಂದು ರಕ್ಷಣೆ ಬೇಕು. ಆಮೇಲೆ ಸಾಕಷ್ಟು ಸಮಯ 24 ಗಂಟೆ 36 ಗಂಟೆ ಕೆಲಸ ಮಾಡೋದಂತಿದೆ. ಅಲ್ಲಿ ಒಂದು ಕಠಿಣವಾದ ಕಾನೂನು ತಂದು ಯಾವ ವೈದ್ಯರು 12 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡ್ಲೇಬಾರ್ದು ಅಂತ. ಆಮೇಲೆ ಯಾರು ಈ ತರ ಎಮರ್ಜೆನ್ಸಿ ಇರ್ತಾರೋ ಅಂತವರಿಗೆ ಅವ್ರು ಉಳ್ಕೊಳ್ಳಿಕ್ಕೆ ಒಂದು ಜಾಗ ಮತ್ತೆ ಒಂದು ಸೇಫ್ ಪ್ಲೇಸ್ ಇರುತ್ತೆ ಅಂತ. ಅದಿಲ್ಲದೆ ಇದ್ರೆ ಆಸ್ಪತ್ರೆಯಲ್ಲಿ ನಡೆಸಬಾರ್ದು. ಯಾಕಂದ್ರೆ ಹೇಗೆ ಪೇಷಂಟ್ ಗೆ ಒಂದು ಮಿನಿಮಮ್ ರಿಕ್ವೈರ್ಡ್ ಎಲಿಮೆಂಟ್ಸ್ ಏನ್ ಬೇಕು ಅಂತ ಹೇಳ್ತೀವೋ, ಹಾಗೆ ಡ್ಯೂಟಿಲಿ ಇರ್ತಕ್ಕಂಥ ಡಾಕ್ಟರ್ಸ್ಗೂ ಇರ್ಬೇಕಾಗತ್ತೆ ಅನ್ನೋದನ್ನ ಹೇಳ್ಬೇಕಾಗತ್ತೆ. ಅದನ್ನ ಒಂದು ಕಾನೂನಿನ ಮೂಲಕ ಮತ್ತೆ ಒಂದು ಡಿಮಾಂಡ್ ಮೂಲಕ ಮಾಡ್ಬೇಕಾಗತ್ತೆ. ನಾವು ವೈದ್ಯರು ಮಾಡ್ತಾ ಇರ್ತಕ್ಕಂಥ ತಪ್ಪೇನು ಅಂದ್ರೆ, ಏನೋ ಒಂದು ಸೇವೆ ಮಾಡ್ಬೇಕು, ಬೆಡ್ ಇಲ್ಲದೆ ಇದ್ರು ಪರವಾಗಿಲ್ಲ, ಎಷ್ಟೋ ಜನ ನಿಂತ್ಕೊಂಡೇ ಇರ್ತಾರೆ, ಎಷ್ಟೋ ಜನ ಕ್ಯಾಂಟೀನು ಇರೋದಿಲ್ಲ. ಈ ಡಾಕ್ಟರ್ ಅಂಜನಪ್ಪ ಅವ್ರು ಹೇಳ್ತಿದ್ರು, ಎಷ್ಟು ಪೋಸ್ಟ್ ಗ್ರಾಜುಯೇಟ್ಸ್ ಯಂಗ್ಸ್ಟರ್ಸ್ ರನ್ ಮಾಡ್ತಾರೆ ಅಂತ. ಫಸ್ಟ್ ಇಯರ್ PGಗಳಂತೂ ಎಷ್ಟೋ ಸಲ ಮನೆಗಳಿಗೆ ಹೋಗಲ್ಲ, 3 ತಿಂಗಳು 6 ತಿಂಗಳು. ಅಂದ್ರೆ ಇದು ಒಂದು ಇನ್ಹ್ಯೂಮನ್ ವರ್ಕಿಂಗ್ ಕಂಡೀಷನ್ಸ್ ಇದೆಯಲ್ಲ, ಅದನ್ನು ಸಹ ನಾವು ಅಡ್ರೆಸ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಪ್ರೊಟೆಕ್ಷನ್ ನ ಖಂಡಿತ ಕೊಡ್ಬೇಕಾಗತ್ತೆ. ಇಲ್ಲಿ ಕಾನೂನು ಬರ್ಬೇಕು. ಎಷ್ಟೋ ಸರ್ಕಾರಗಳು ತುಂಬಾ ಸೈಲೆಂಟ್ ಆಗಿದೆ, ಅದನ್ನ ನೋಡಿ ಬೇಜಾರಾಗತ್ತೆ. ಅಂದ್ರೆ ಈ ಇಷ್ಟು ದೊಡ್ಡ ರಾಷ್ಟ್ರಕ್ಕೆ 140 ಕೋಟಿ ಅಂತ ಹೇಳ್ಕೊಂಡೆಲ್ಲ ಓಡಾಡ್ತೀವಿ, ಈ ತರ ಕೃತ್ಯ ಮಾಡಿರೋನ್ನ ಹಿಡಿಯಕ್ಕೆ ಒಂದು ಮೆಕ್ಯಾನಿಸಮ್ ಇಲ್ವಾ, ಅಲ್ಲಿ ಒಂದು ನ್ಯಾಯಾಂಗ ಪರಿಸ್ಥಿತಿಗಳಿಲ್ವಾ ಅನ್ನೋದನ್ನ ನೋಡಿ ಬೇಜಾರಾಗುತ್ತೆ. ಓಕೆ ಸರ್, ಹಾಗೆ ಲೈನ್ ಅಲ್ಲೇ ತಾವು ನಮ್ಮ ಜೊತೆ ಮಾತಾಡ್ತಾ ಇರಿ. ಹಾಗೆ ಡಾಕ್ಟರ್ ಅಂಜನಪ್ಪ ಸರ್, ತಾವು ಕೂಡ ಈಗ IMS ಸದಸ್ಯರು ಅಂತ ಹೇಳಿದರೆ, ಅಂತಂದರೆ ಒಂದು ಕಡೆ ಶ್ರೀನಿವಾಸ್ ಸರ್ ಅವರು ಇಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ಸಂಘದ ಜೊತೆಗೆಲ್ಲ ಸೇರಿಸ್ಕೊಂಡು ಕೆಲಸ ಮಾಡೋದು ಒಂದು ಕಡೆ, ಆದರೆ ಸದಸ್ಯರಾಗಿದ್ದುಕೊಂಡು ಇಂಥ ಒಂದು ಕ್ರಮಗಳು ಈಗ ಆಗಿರೋದಕ್ಕೆ ಯಾವ ರೀತಿ ಹೋರಾಟಗಳಾಗಿರ್ಬೋದು, ಅಥವಾ ಇಂಥ ಘಟನೆಗಳು ಮುಂದೆ ಆಗಬಾರ್ದು ಅಂತ ಅನ್ನೋದಕ್ಕೆ ಕಾನೂನು ಯಾವ ರೀತಿ ಶಿಕ್ಷಾ ಕ್ರಮಗಳನ್ನು ಕೊಡಬೇಕು ಅಂತಾರೆ, ಅದು ನೋಡಿದ ಕೂಡಲೇ ಹೆದರ್ಕೋಬೇಕು ಜನ. ಯಾರು ಅಂಥ ಒಂದು ಮನಸ್ಥಿತಿಯಲ್ಲಿರುವಂಥ ವಿಕೃತ ಕಾಮಿಗಳಿಗೆ ಅಥವಾ ಕಾಮುಕರಿಗೆ ತಮ್ಮ ಸಲಹೆ? ಸರ್, ಶೇಖರ್ ಅವ್ರ ಮಾತನ್ನು ನಾನು ಸಮಜಾಯಿಸ್ತೀನಿ. ರಿಯಲಿ ನಮಗೆಲ್ರಿಗೂ ಗೊತ್ತು ಸರ್, ಆಸ್ IMA ಮೆಂಬರ್ಸ್, ಆಸ್ ಡಾಕ್ಟರ್ಸ್, ಬಟ್ ಎಲ್ಲೋ ಅನ್ಫಾರ್ಚುನೇಟ್ಲಿ ಕಂಪೇರ್ ಟು ಎನಿ ಅದರ್ ಆರ್ಗನೈಸೇಷನ್, ನಮ್ದು ಬಿಗ್ಗೆಸ್ಟ್ ಆರ್ಗನೈಸೇಷನ್, ನಮ್ಮ ಸೇವೆ ಪ್ರೆಸಿಡೆಂಟ್ಗೂ ಬೇಕು, ರಾಜ್ಯಪಾಲರಿಗೂ ಬೇಕು, ಆದರೆ ನಮ್ಮ ಕಷ್ಟಕ್ಕೆ ಯಾರೂ ಮಾತಾಡಲ್ಲ ಸರ್. ನೋಡಿ, ಅಲ್ಲಿ ಆ ಚೀಫ್ ಮಿನಿಸ್ಟರ್ ಆಫ್ ದಟ್ ಕಂಟ್ರಿ ಎಷ್ಟು ಡ್ರಾಮಾ ಮಾಡ್ತಾಳೆ ಆಕೆ. ಇದು ಅವ್ರ ಕೈನಾಗಿರೋ ಪವರ್ ಅವ್ರನ್ನ ಹಿಡಿಯೋದಕ್ಕೆ ಏನು ಮಾಡು, ಅದು ಬಿಟ್ಬಿಟ್ಟು ಬರೀ ಪೊಲಿಟಿಕಲ್ ಡ್ರಾಮಾ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ ಸರ್, ಅನ್ಫಾರ್ಚುನೇಟ್ಲಿ ನಾವು ಡಾಕ್ಟರ್ಸು ಎಲ್ಲೋ ಒಂದು ಕಡೆ ಅಲ್ಲಿಕಿತ್ತ ಹಾವುಗಳಿದ್ದಂಗೆ. ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ, ಅವ್ರು ಕೆಲಸ ಮಾಡಲ್ಲ ಅಂತ ಹೇಳಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲೂ ಕೂಡ ನಮ್ಮ ಕೂಗಿಗೆ ಸರಿಯಾದ ಬೆಲೆ ಸಿಗೋದೇ ಇಲ್ಲ ಸರ್. ಇದಕ್ಕೆ ಅನೇಕ ಉದಾಹರಣೆಗಳು. ಎಲ್ಲೋ ಒಂದು ಕಡೆ ಅವ್ರ ಮಕ್ಕಳೇ ಡಾಕ್ಟರ್ಸ್ ಆಗಿರ್ತಾರೆ, ಡ್ಯೂಟಿ ಮಾಡ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ಇವತ್ತು ಎಷ್ಟು ಜನ ಸರ್ ಯಾರಾದರೂ ಒಂದು ಧ್ವನಿ ಎತ್ತಿದಾರ ಈ ಇನ್ಸಿಡೆಂಟ್ಸ್ ಬಗ್ಗೆ? ರಿಯಲಿ ಬಹಳ ಕಾನೂನಂತೂ ಎಲ್ಲೋ ಸತ್ತೋಗಿದೇನೋ ಅನಿಸುತ್ತೆ ಸರ್. ಸಿಟ್ಟು ಹೆಂಗೆ ಬರುತ್ತೆ ಅಂದರೆ, ದಟ್ ಫೆಲೋ ಶುಡ್ ಬಿ ಶಾಟ್ ಡೆಡ್ ಹಂಗೆ ಹೇಳ್ಬೇಕು ಅನಿಸ್ತದೆ. ಅಷ್ಟೇ ಅಲ್ಲ, ಅವ್ರ ಹೆಲ್ತ್ ಮಿನಿಸ್ಟರ್ಗೂ ಕೂಡ ಐ ಮಸ್ಟ್ ಶಾಟ್ ಹಿಮ್ ಡೆಡ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಜನ ಏನ್ರಿ ಡಾಕ್ಟರ್ ಹಿಂಗೆ ಮಾತಾಡ್ತಾರೆ, ಕಾನೂನು ಕೈಗೆ ತೊಗೊಂಡ್ಬಿಡ್ತಾರೆ, ಹಿಂಗೆಲ್ಲ ಮಾತಾಡ್ತಾರೆ ಸರ್. ಹಂಗೆ ಅನ್ಕೊಂಡು ಅಷ್ಟಕ್ಕೆ ನಿಂತು ಹೋಗ್ಬಿಡುತ್ತೆ. 3 ದಿವಸದಲ್ಲಿ ನಮ್ಮ ಈ ಆತಂಕ ಹೋರಾಟ ನೋಡಿ, ನಾವು ಮೂವರು ಕೂಡ ಸಿಮಿಲರ್ ಇದು ಹೊಟ್ಟೆವ್ರು ಇರ್ತೀರಿ. ಆ ಹೆಣ್ಮಗಳು ಆ ತಂದೆ ತಾಯಿ ಎಷ್ಟು, ಅದು ವರ್ಕಿಂಗ್ ಪ್ಲೇಸ್ನಲ್ಲಿ ಸರ್. ಇವತ್ತು ಇನ್ಕ್ಲೂಡಿಂಗ್ ಸೀನಿಯರ್ಸ್ ಆಫ್ ಎನಿ ಮೆಡಿಕಲ್ ಪ್ರೊಫೆಷನ್, ದೇ ಡೋಂಟ್. ನೀವು ಬಾಂಬೆ ಹೋಗಿ ನೋಡ್ಬೇಕು ಸರ್, KM ಹಾಸ್ಪಿಟಲ್ ನಾನು ವರ್ಕ್ ಮಾಡಿ ಬಂದೀನಿ, ಮಲ್ಕೊಳಕ್ಕೇನು ಅಲ್ಲಿ ನೆಟ್ ಹುಚ್ಚೋಗಿ ಜಾಗ ಇಲ್ಲ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ದಟ್ ಕೈಂಡ್ ಆಫ್ ಎ ಪೆಥೆಟಿಕ್. ಯಾರಾದರೂ ಒಬ್ಬ ಪ್ರೊಫೆಸರೋ, ಒಬ್ಬ ಸೂಪರ್ಡೆಂಟೋ, ಒಬ್ಬ ಹೆಲ್ತ್ ಮಿನಿಸ್ಟ್ರೋ ಒಂದು ಅವ್ರ ಬಗ್ಗೆ ಗಮನನೇ ಮಾಡಲ್ಲ, ಗಮನಕ್ಕೆ ತಂದ ಕೇರೂ ಮಾಡಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದು ಇವಾಗ 25 ವರ್ಷದಿಂದ ನಾನು ವಿಕ್ಟೋರಿಯಾ ಒಳಗಿದ್ದೆ. ಒಬ್ಬ ಜಡ್ಜಿ ಹೆಂಡತಿ ಅಡ್ಮಿಟ್ ಆಗಿರ್ತಾರೆ. ಆ ಸಮಯದಲ್ಲಿ ಒಬ್ಬ ಪೋಸ್ಟ್ ಗ್ರಾಜ್ಯುಯೇಟು ರಾತ್ರಿ ಸಾಯಂಕಾಲ 7:30-8 ಗಂಟೆಗೆ ಕೇಸ್ ಶೀಟ್ ಬರೀಲಿಕ್ಕೆ ಇಡೋದು, ಕೇಸ್ ಆಫ್ ಕಾರ್ಸಿನೋಮ್ ಆಫ್ ದ ಬ್ರೆಸ್ಟ್, ಕ್ಯಾನ್ಸರ್ ಬ್ರೆಸ್ಟ್ ಎಕ್ಸಾಮ್ ಮಾಡಕ್ಕೆ ಹೋದಾಗೆ ಅವ್ರು ಕಿನ್ ಹಿಡಿದು ಹೊಡಿತಾರೆ ಸರ್. ನಾವು ಅವತ್ತೇ ಸ್ಟ್ರೈಕ್ ಮಾಡಿದ್ದೋ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ, ಅದು ಮುಗೀತು ನೆಕ್ಸ್ಟ್ ಡೇನೆ. ಸೊ ಒಬ್ಬ ಡಾಕ್ಟ್ರನ್ನ ಇವರು ಹೊಡಿತಾರೆ ಅಂದರೆ ಸರ್, ನೀವು ನೋಡ್ಬೇಕು ನಮ್ಮ ಪೆಥೆಟಿಕ್ ಸಿಚುಯೇಷನ್ನ. ಮಿನಿಸ್ಟರ್ ಅಲ್ಲ, ಅವ್ನು ಡ್ರೈವರ್ ಅಡ್ಮಿಟ್ ಆಗ್ಬಿಟ್ರೆ ಸಾಕು, ಅವ್ನು ಕಾಲು ತೊಳಿಬೇಕು ನಾವು, ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಇದನ್ನೆಲ್ಲ ಮಾತಾಡ್ಬೇಕು ಸರ್ ನಾವು.
ಮಾತಾಡದಿದ್ರೆ ನಿಜವಾಗ್ಲೂ ಕೂಡ ಎಲ್ಲೂ ಕೂಡ ಇದಾಗಲ್ಲ. ಅನ್ಫಾರ್ಚುನೇಟ್ಲಿ ನಾವೆಲ್ಲ ಅಟ್ ಎ ರಿಸೀವಿಂಗ್ ಎಂಡ್ ಸರ್. ನೀವು ಅದೇ ಯಾವ್ದನ್ನ ಬೇರೆ ಲಾರಿ ವರ್ಕರ್ಸ್ ಅಸೋಸಿಯೇಷನ್ ಟಚ್ ಮಾಡಲಿ ನೋಡೋಣ ಹೆಂಗ್ ಮಾಡಾಕ್ತಾರೆ ಅಂತ, ನಮ್ಮನ್ನ ಬಹಳ ಲೈಟಾಗಿ ತಗೋತಾರೆ ಸರ್. ಇದುವರೆಗೂ ಸರ್ಜಿಕಲ್ಸ್, ನಾನು ಪಾಸ್ಟ್ ಪ್ರೆಸಿಡೆಂಟ್ ಸರ್, ಸ್ಟೇಟ್ ನನ್ನ ಚೇರ್ಮನ್ನು, ಇದುವರೆಗೂ ಬೆಂಗಳೂರಿನಾಗೆ ನನ್ನ ಅಸೋಸಿಯೇಷನ್ಗೆ ಒಂದು ಸಿವಿಕ್ ಕಮ್ಯುನಿಟಿ ಜಾಗ ತಗೊಳಕ್ಕಾಗಿಲ್ಲ ಸರ್. ಏನು ಹೇಳ್ತೀರಿ ನೀವು? ಇಂಥವನ್ನೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಜನಗಳ ಗಮನಕ್ಕೆ ತರ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ನಮ್ಮ ವಾಯ್ಸು ಜನಗಳಿಗೆ ಕೇಳಬೇಕು ಸರ್. ಎಲ್ಲೋ ಒಂದು ಕಡೆ ಸುಮ್ಮನೆ ಮಾತೆತ್ತಿರಿ ವೈದ್ಯ ನಾರಾಯಣ ಹರಿ ರೌಟ್ ಹೆಚ್ಚು ಕಮ್ಮಿ ಆದರೆ ನಮ್ಮ ಬಟ್ಟೆ ಹರಿ, ಅಷ್ಟೇ ಆಗ್ತಾ ಇರೋದು. ಓಕೆ ಸರ್, ರಾಜಶೇಖರ್ ಸರ್, ಈಗ ಡಾಕ್ಟರ್ ಅಂಜನಪ್ಪ ಅವರು ಒಂದು ಅಲ್ಲಿ ಅವರ ಇದರಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಈಗ ಇವತ್ತಿನ ದಿವಸ ನಾವು ಹೇಳ್ತಾ ಇರೋದೇನಂತಂದರೆ, ಭಾರತ ದೇಶದಲ್ಲಿ ಆಗ್ತಿರುವಂಥ ಇಂಥ ಒಂದು ಅನಾಹುತಕ್ಕೆ ಹಲವಾರು ಸ್ಟೂಡೆಂಟ್ಸ್ಗಳಾಗಿರೋದು, ಮೆಡಿಕಲ್ ಆಗಿರ್ಬೋದು, ನಾನ್ ಮೆಡಿಕಲ್, ಎಲ್ಲರೂ ಒಕ್ಕೂಟಾಗಿ ಜೊತೆಗೆ ಸೇರಿಸ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ ಬೇಡಿಕೆ ಇದೆ. ಬಟ್ ಈ ಹೋರಾಟ ಎಲ್ಲಿವರೆಗೂ ಸರ್ ತಮ್ಮ ಪ್ರಕಾರ? ನೋಡಿ, ಈ ಹೋರಾಟ ಮುಂದುವರಿಯುತ್ತೆ, ಇದು ಖಂಡಿತ ಮುಂದುವರಿಯುತ್ತೆ. ಈಗ ಡಾಕ್ಟರ್ ಅಂಜನಪ್ಪ ಅವರು, ಶ್ರೀನಿವಾಸ್ ಅವರು, ನಾನು ಎಲ್ಲ ನಮ್ದು ಒಂದು ಹಳೆ ಜನರೇಷನ್ ಇಂದ ಬಂದಿರ್ತಕ್ಕಂಥವ್ರು. ಈಗಿನ ಯಂಗರ್ ಜನರೇಷನ್ ಯಾರು ಮೆಡಿಕಲ್ ಕಾಲೇಜ್ ಸೇರ್ಕೊಳ್ತಾ ಇದ್ರು ಅವ್ರು ಖಂಡಿತ ಇದನ್ನ ಸಹಿಸಲ್ಲ. ಇದರಿಂದ ಏನಾಗತ್ತೆ, ಮೆಡಿಕಲ್ ಪ್ರೊಫೆಷನ್ ನ ನೀವು ಒಂಥರ ಶೇಕ್ ಮಾಡಿ ಬಿಟ್ಟಂಗಾಗತ್ತೆ. ಆಮೇಲೆ ನಂತರ ಅದೇ ಮೆಡಿಕಲ್ ಪ್ರೊಫೆಷನ್ ಹತ್ರ ಹೋಗಿ ನಮ್ಮ ದೇಶದ ಆರೋಗ್ಯವನ್ನ ಕಾಪಾಡು ಅಂತ ಹೇಳಿದ್ರೆ ಕಷ್ಟ ಆಗುತ್ತದೆ. ಯಾಕಂದ್ರೆ ಈಗಿನ ಪ್ರೆಸೆಂಟ್ ಯಂಗ್ಸ್ಟರ್ಸ್ ಏನಿದ್ದಾರೆ ಅವ್ರು ನಾಳೆ ಡಾಕ್ಟರ್ಸ್, ಅವರೆಲ್ಲ ನೋಡ್ತಿದ್ದಾರೆ ಇದನ್ನ. ನಾನು ಖಂಡಿತ ಹೇಳ್ತೀನಿ ನೋಡಿ, ಈ ಒಂದು ಇನ್ಸಿಡೆಂಟ್ ಇಂದ ನೆಕ್ಸ್ಟ್ ಇಯರ್ ನೀಟ್ ಎಕ್ಸಾಮ್ ಬರೆಯೋರ್ ಸಂಖ್ಯೆನೇ ಕಡಿಮೆ ಆಗುತ್ತೆ, ವೈದ್ಯರಾಗೋದೇ ಕಡಿಮೆ ಆಗುತ್ತೆ. ಯಾಕೆ ಆಗ್ಬೇಕು? ಈ ತರ ಆಗಿ ಅನ್ನಿಸ್ಕೊಂಡು ಬಯಸ್ಕೊಂಡು, ಮುಂಚೆ ಒಂದು ಗ್ಲಾಮರ್ ಇತ್ತು ಅಂತ ಏನಂತಾರೆ, ಈಗ ನೀವು ಗ್ಲಾಮರ್ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಎಷ್ಟೋ ಜನ ಹೇಳ್ತಾರೆ ವೈದ್ಯರೆಲ್ಲ ಚೆನ್ನಾಗಿ ಹಣ ಮಾಡ್ತಾರೆ, ಇದು ಅದು ಅಂತೆಲ್ಲ. ಏನ್ ಹಣ ಮಾಡೋದು? ಇವರು 20 ವರ್ಷದಿಂದ 35 ವರ್ಷದವರೆಗೂ ದುಡಿತಾನೆ ಇರ್ತಾರೆ. ಆ 15 ವರ್ಷ ಅಂತೂ ಒಂದು ಡ್ರೈವರ್ಗಿಂತ ಕಡಿಮೆ ಅರ್ನ್ ಮಾಡ್ತಾರೆ. ಅವನ್ 35 ವರ್ಷದ ನಂತರ ಅವನ ಇನ್ಕಮ್ ಸ್ಟಾರ್ಟ್ ಆಗೋದು. ಅದನ್ನು ಪ್ರತಿಯೊಬ್ಬನು 12ರಿಂದ 14 ಗಂಟೆ ವರ್ಕ್ ಮಾಡ್ತಾರೆ. ಅಂದ್ರೆ ಒಂದು ತಿಂಗಳ ಸಂಬಳ ಬೇರೆಯವನು 3 ತಿಂಗಳು ಕೆಲಸ ಮಾಡೋಷ್ಟು 1 ತಿಂಗಳಲ್ಲಿ ಮಾಡ್ತಾ ಇರ್ತೀವಿ. ನಾವು ಕ್ಲಾಸ್ಮೇಟ್ಸ್ ಪಾರ್ಟಿ ಮಾಡಿದ್ರೆ ಖಂಡಿತ ಸೂಪ್ ಕುಡಿಯೋಷ್ಟರಲ್ಲಿ ಫೋನ್ಗಳು ಬಂದು ಹೊರಡೋರು ನಮ್ಮ ಕಾರ್ಡಿಯಾಲಜಿ ಫ್ರೆಂಡ್ಸು, ಮತ್ತೆ ಎಮರ್ಜೆನ್ಸಿ ಫ್ರೆಂಡ್ಸು, ಇಂಟರ್ನಲ್ ಮೆಡಿಸಿನ್ ಮಾಡಿರ್ತಕ್ಕಂಥ ಫ್ರೆಂಡ್ಸ್. ಸೂಪ್ ಕುಡಿಯೋಷ್ಟರಲ್ಲಿ ಫೋನ್ ಬರುತ್ತೆ, ಹೋಗ್ತಾರೆ. ಅಂದ್ರೆ ಇದು ಒಂದು ಅವರ ಪ್ರೊಫೆಷನಲ್ ಡಿಮಾಂಡ್ ಇರೋದು. ಅಟ್ ದ ಸೇಮ್ ಟೈಮ್ ವಾಟ್ ದೇ ಆರ್ ಗಿವಿಂಗ್ ಬ್ಯಾಕ್ ಈಸ್ ದೇರ್ ಪ್ರೆಷಿಯಸ್ ಟೈಮ್ ಅಂಡ್ ಡೆಡಿಕೇಶನ್ ಟು ದ ಸೊಸೈಟಿ. ವಿ ವಾಂಟ್ ಸೊಸೈಟಿ ಟು ರೆಕಗ್ನೈಸ್ ದಿಸ್. ಯಾಕೆ ಅಂದ್ರೆ ನಾಳೆ ಇದೇ ತರಹ ಡೆಡಿಕೇಶನ್ ಇರ್ತಕ್ಕಂಥವ್ರು, ಕಮಿಟ್ಮೆಂಟ್ ಇರ್ತಕ್ಕಂಥವ್ರು ಮೆಡಿಸಿನ್ ಅಲ್ಲಿ ಬರ್ಲಿ ಅಂತ ಹೇಳಿ. ಯಾಕೆಂದ್ರೆ ಮೆಡಿಕಲ್ ಫೀಲ್ಡ್ಗೆ ಅಂತವ್ರು ಬೇಕಾಗಿದೆ. ಯಾಕೆಂದ್ರೆ ಜನರ ಆರೋಗ್ಯ ನೋಡ್ಕೊಳ್ಳಕ್ಕೆ ಬೇಕಾಗಿದೆ. ಅದನ್ನ ಕಾಪಾಡೋದು ಸಹ ಸಮಾಜದ ಒಂದು ಕರ್ತವ್ಯ. ಇತ್ತೀಚೆಗಷ್ಟೇ ಕೋಲ್ಕತ್ತಾದಲ್ಲಿ ಗ್ಯಾಂಗ್ ರೇಪ್ ಅಥವಾ ಸಾಮೂಹಿಕ ಅತ್ಯಾಚಾರದಿಂದ ಭೀಕರವಾಗಿ ಕೊಲೆಯನ್ನು ಮಾಡಿದಂತಹ ಆ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲಿ, ಇದರಿಂದ ಮಾತ್ರ ಸಾವನ್ನಪ್ಪಿದಂತಹ ವೈದ್ಯಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂಥೇಳಿ ನಾವೆಲ್ಲರೂ ಕೂಡ ಅದನ್ನೇ ಬಯಸ್ತಾ ಮಾತಾಡೋಣ. ಹಾಗೆ ಡಾಕ್ಟರ್ ರಾಜಶೇಖರ್ ಸರ್ ಇದ್ದಾರೆ. ಸರ್, ಇಂಥ ಒಂದು ಕೃತ್ಯವನ್ನು ಎಸಗಿದವರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಸರ್? ನೋಡಿ, ಕಠಿಣವಾದ ಶಿಕ್ಷೆ ಅಂತೂ ಆಗ್ಲೇಬೇಕು. ಶಿಕ್ಷೆಗೆ ಮುಂಚೆ ಇನ್ವೆಸ್ಟಿಗೇಷನ್ಸ್ ಸರಿಯಾಗೋದು, ಮತ್ತೆ ಟೈಮ್ಲಿ ಜಸ್ಟಿಸ್ ಬರ್ಬೇಕು. ಇದನ್ನ ಟೆರರಿಸಂಗೋಸ್ಕರ ಯಾವ ತರ ಮಾಡಿದ್ರು, ಭಯೋತ್ಪಾದನೆಗೆ NIA ಅಂತೆಲ್ಲ ಮಾಡಿ ಯಾವುದೇ ರಾಜ್ಯದಲ್ಲಾದ್ರೂ ಸಹ ಸೆಂಟ್ರಲ್ ಇಂಡಿಪೆಂಡೆಂಟ್ ಫೋರ್ಸಸ್ ಹೋಗಿ ಹೇಗೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗುತ್ತೋ, ಅದೇ ತರ ಯಾವುದೇ ಒಂದು ಕೃತ್ಯ ಈ ತರದ್ದು ಮರ್ಡರ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮೇಲೆ ಅಥವಾ ಹೆಂಗಸರ ಮೇಲೆ ಅತ್ಯಾಚಾರಗಳಾಗ್ಬೋದು, ಅಂತದನ್ನ ಸೆಂಟ್ರಲ್ ಏಜೆನ್ಸಿ, ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಸ್ಪೆಷಲೈಸ್ಡ್ ಇನ್ ಇನ್ವೆಸ್ಟಿಗೇಷನ್ ಅಂಡ್ ಕ್ವಿಕ್ ಕನ್ಕ್ಲೂಷನ್ಸ್ ಅದನ್ನ ಮಾಡ್ಬೇಕು. ಯಾಕೆಂದ್ರೆ ಇದು ಸ್ಟೇಟ್ ಪೊಲೀಸ್ ಅಲ್ಲಿ, ಲೋಕಲ್ ಪೊಲೀಸ್ ಅಲ್ಲಿ ಇದ್ರೆ ಸ್ವಲ್ಪ ಅವ್ರಿಗಷ್ಟು ಎಕ್ಸ್ಪರ್ಟೀಸ್ ಇರೋದಿಲ್ಲ. ಆಮೇಲೆ ಹೆಚ್ಚು ಒತ್ತಡಗಳು ಬರೋದ್ರಿಂದ ತೊಂದರೆಗಳಾಗಬಹುದು ಅಂತ ಹೇಳಿ ಆತರ ಒಂದು ಮಾಡೋದು ಉತ್ತಮ. ಅದು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ತರ ಆಗತ್ತೆ. ನಂತರ ವೈದ್ಯರುಗಳಿಗೆ ಮತ್ತೆ ಆಸ್ಪತ್ರೆಯ ಸಿಬ್ಬಂದಿಗೆ ಹೆಚ್ಚು ಸ್ಟ್ರೆಸ್ ಅಲ್ಲಿ ವರ್ಕ್ ಮಾಡಬೇಕು, ಹೆಚ್ಚು ಗಂಟೆಗಳ ಕಾಲ ವರ್ಕ್ ಮಾಡಬೇಕು ಅನ್ನೋದ್ರಿಂದ
ಖಂಡಿತವಾಗಿ ಈ ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಮುಂಚೆ NTA ಅಂತ ಏನಿತ್ತು ಅದ್ರ ಜಾಗದಲ್ಲಿ ಏನ್ ಬಂದಿದೆ, ಇಷ್ಟು ಪ್ರೊಫೆಸರ್ ಬೇಕು, ಇಷ್ಟು ಬಿಲ್ಡಿಂಗ್ ಬೇಕು, ಇಷ್ಟು ಎತ್ತರ ಬೇಕು, ಇದು ಬೇಕು ಅಂತಾರೆ. ಯಾರು ಇಂಥ ಡಾಕ್ಟರ್ಗಳಿಗೆ ಇಂಥ ಒಂದು ಫೆಸಿಲಿಟೀಸ್ ಬೇಕು ಮತ್ತೆ ಅವ್ರನ್ನ ಪ್ರೊಟೆಕ್ಷನ್ ಬೇಕು ಅಂತ ಹೇಳಲ್ಲ. ಅದನ್ನ ಕಡ್ಡಾಯವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಮತ್ತೆ ಅದನ್ನ ಎನ್ಶೂರ್ ಮಾಡ್ಬೇಕು ಅದನ್ನ. ಸೊ ಆಮೇಲೆ ಚಿಕ್ಕ ವೈದ್ಯರು, ಜೂನಿಯರ್ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ, ಅಕ್ರಾಸ್ ದ ಇಂಡಿಯಾ ಒಂದು ಯೂನಿಟಿ ಮಾಡ್ಕೋಬೇಕು ಒಂದು. ಯಾಕೆಂದ್ರೆ ಅದು ತುಂಬಾ ಫ್ರಾಗ್ಮೆಂಟೆಡ್, ಅವರು ಬಹಳ ತರ ಎಕ್ಸ್ಪ್ಲಾಯ್ಟ್ ಆಗ್ತಾರೆ. ಇದಂತೂ ಅತ್ಯಾಚಾರ ಒಂದು ಎಕ್ಸ್ಟ್ರೀಮ್ ಅಂತ ಹೇಳ್ಕೊಂಡ್ರೆ, ಇನ್ನೊಂದ್ ತರದಲ್ಲಿ ವರ್ಕ್ ಎಕ್ಸ್ಪ್ಲಾಯಿಟೇಷನ್ ಮತ್ತೆ ತುಂಬಾ ಇನ್ಹ್ಯೂಮನ್ ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಇರ್ತಾರೆ. ಅವರೆಲ್ಲ ಒಂದು ಯೂನಿಟಿ ಇಟ್ಕೊಂಡು ಅದನ್ನ ಮುಂದುವರಿಸಬೇಕು. ಯಾಕೆಂದ್ರೆ ಅವರೆಲ್ಲ ನಾಳೆಯ ಒಂದು ವೈದ್ಯಕೀಯ ಪೀಳಿಗೆ, ಅದು ನಮ್ಮ ದೇಶವನ್ನ ನಾವು ರಕ್ಷಿಸ್ತಕ್ಕಂಥವ್ರು ಅಂತ ಹೇಳಿ ಒಂದು 3 ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಹಾಗೆ ಥ್ಯಾಂಕ್ ಯು. ನಮ್ಮ ನೇರ ಪ್ರಸಾರದಲ್ಲಿ ಬಂದು ಮಾತಾಡಿದರೆ, ತಮ್ಮ ಬ್ಯುಸಿ ಇದ್ರೂ ಸಹಿತ ಈ ಒಂದು ಶ್ರದ್ಧಾಂಜಲಿ ಅಂದ ತಕ್ಷಣ ತಾವು ತಮ್ಮ ಸಮಯವನ್ನು ನಮ್ಮ ಜೊತೆ ನೀಡಿದ್ದಕ್ಕೆ ನಿಮಗೆ ನಮ್ಮ ಆಯುಷ್ ಟಿವಿ ಪರವಾಗಿ, ಜೊತೆಗೆ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್. ಶೇಖರ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಹಾಗೆ ಈಗ ತಾವು ಕೂಡ ಹೇಳ್ತಾ ಇದ್ರಿ, ಈಗ IMA ತಮ್ಮ ಸಂಸ್ಥೆಯಿಂದ ತಾವು ಹೇಳೋ ಪ್ರಕಾರ ಏನು ನ್ಯಾಯವನ್ನು ಈ ಮೃತ ವೈದ್ಯಗೆ ನೀಡಿದರೆ ಒಳ್ಳೆಯದು, ಯಾವ ರೀತಿ ಪ್ರಾಸೆಸ್ ಇರಬೇಕು, ತಮ್ಮ ಡಿಮ್ಯಾಂಡ್ಸ್ ಏನು ಸರ್? ಈಗ ತಾನೇ ನಮ್ಮ ಡಾಕ್ಟರ್ ಶೇಖರ್ ಅವರು ಹೇಳ್ದಂಗೆ ಈ ಯಂಗ್ಸ್ಟರ್ಸು PGಗಳೆಲ್ಲ ಅವ್ರದೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಗುಂಪು ಕಟ್ಟಬೇಕು. ಅದೇ ಥರ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏನು ಮಾಡಿದ್ದೀವಿ ಅಂದರೆ MSN ಅಂತ ಮಾಡಿದ್ದೀವಿ, ಮೆಡಿಕಲ್ ಸ್ಟೂಡೆಂಟ್ ನೆಟ್ವರ್ಕ್ ಅಂತ ಮಾಡಿದ್ದೀವಿ, JDN ಅಂತ ಜೂನಿಯರ್ ಡಾಕ್ಟರ್ಸ್ ಅಸೋಸಿಯೇಷನ್ ಅಂತಲೂ ಮಾಡಿದ್ದೀವಿ. ನಾವು ಸೀನಿಯರ್ಸ್ IMAದವ್ರು ಇದ್ರೂ ಅವ್ರಿಗೂ ಅವರು ಕಷ್ಟಾಸುಗಳು ಹೇಳ್ಕೊಡ್ಲಿ ಅಂತನೂ ಅವ್ರದೇ ಒಂದು ಭಾಗ ಮಾಡಿದ್ದೀವಿ, MSN ಅಂತೂ ಭಾಗ ಮಾಡಿದ್ದೀವಿ. ಈಗ ನಾವು ಆ್ಯಕ್ಚುಲಿ ನಮ್ಮ ಹೆಡ್ ಕ್ವಾರ್ಟರ್ಸ್ ಅವರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಯಾರಿದ್ದಾರೋ ಅವ್ರೇನು ಮಾಡಿದ್ದಾರೆ, ಈಗ ಒಂದು 5 ಬೇಡಿಕೆಗಳು ಇಟ್ಕೊಂಡು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡ್ತಾರೆ, 2-3 ಡೇಸ್ ಅಲ್ಲೇ ಮಾಡ್ತಾರೆ. ಫಸ್ಟ್ ಬೇಡಿಕೆ ನಾವು ಹೇಳೋದು, ವಿ ವಾಂಟ್ ಜಸ್ಟಿಸ್. ಆ ಒಂದು ಹೆಣ್ಮಗಳು ತೀರೋಗಿರೋದಕ್ಕೆ ನಮ್ಗೆ ಜಸ್ಟಿಸ್ ಬೇಕು. ಯಾವುದೇ ಒಂದು ರಾಜಕೀಯ ಅದು ಇದು ಇಲ್ದಿರ ಕಡಾಖಂಡಿತವಾಗಿ ಯಾರು ತಪ್ಪಿದಸ್ರು ಅವ್ರನ್ನ ಗುರ್ತಿಡಿಲಿ, ಅವ್ರಿಗೆ ಪನಿಷ್ಮೆಂಟ್ ಕೊಡು. ಇದೊಂದು ಮಾಡಲೇಬೇಕು. ನಂಬರ್ 1 ಅದು. ಬರೀ ಇಷ್ಟೇ ಸಾಲದು. ಎರಡನೇದು ಸೇಫ್ ಝೋನ್ ಅಂತ ಮಾಡಬೇಕು. ಸೇಫ್ ಝೋನ್ ಅಂದ್ರೆ ಈಗ ತಾನೇ ಡಾಕ್ಟರ್ ಶೇಖರ್ ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಹೇಳಿದ್ರು ಅವರು, ಸೇಫ್ ಝೋನ್ ಅಂತ ಮಾಡಬೇಕು. ಯಾವ ಥರ ಸೇಫ್ ಝೋನ್ ಅಂದರೆ, ಈಗ ನಾವು ಆಲ್ಮೋಸ್ಟ್ 32-33 ವರ್ಷದಿಂದ ನಾವು ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೀವಿ. ನಾನು ಅಷ್ಟೇ, ಇವ್ರು ಇನ್ನೂ ನಮಗಿಂತ ಸೀನಿಯರ್ ಅಂಜನಪ್ಪ ಅವರು. ನಾವು ಮಾಡ್ತಾಯಿದ್ದೀವಿ. ನಮಗೆ ಏನಾಗಿದೆ ಅಂದರೆ, ಈಗ ನೋಡ್ರಿ, ಯಾವುದೇ ಒಂದು ಡಾಕ್ಟ್ರು, ಈಗ ಅಫ್ಕೋರ್ಸ್ ನಾವು ಗಂಡು ಮಕ್ಕಳು ಹೆಂಗಂದ್ರೆ ಓಡಾಡ್ಬೋದು, ಅದು ನಿಮಗೂ ಗೊತ್ತಿದೆ. ಯಾಕಂದರೆ ಅಲ್ಲಿ ಇವರು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ದ ಮೆನ್ ಅಂತ ಕೊಟ್ರಲ್ಲ, ಅವ್ರು ಹೇಳಿರೋದು 100% ಸತ್ಯ ಅನಿಸ್ತಾ ಇದೆ. ಈ ನೆನೆ ಇನ್ಸಿಡೆನ್ಸ್ ನೋಡಿ ನನಗೆ. ಈಗ ಪಕ್ಕದಲ್ಲಿ ನೋಡಿ 1 ಗಂಟೆ 2 ಗಂಟೆ ಯಾವುದೇ ಕಾಲ್ ಬಂದು ಒಂದು ಹೆಣ್ಮಗು ಅಲ್ಲೇನು, ಈಗ ನನಗೆ ಯಾರು ನಮ್ಮ ಜೊತೆ ಇಲ್ಲ, ನಾನು ಹೋಗಲ್ಲ ಅಂತ ಹೇಳಂಗಿಲ್ಲ. ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ಹೋಗ್ಲೇಬೇಕಾಗ್ತದೆ. ಕ್ಯಾಶುಯಾಲಿಟಿಯಲ್ಲಿ ಕೇಸ್ ಬಂದರೆ ಹೋಗ್ಬೇಕಾಗ್ತದೆ, ಡೆಲಿವರಿ ಇದ್ರೆಲ್ಲ ಹೋಗ್ಬೇಕಾಗ್ತದೆ. ಅಂಥ ಟೈಮಲ್ಲಿ ಏನಾಗ್ತದೆ, ಅಲ್ಲಿ CCTV ಕವರೇಜ್ ಇರಬೇಕು, ಅಲ್ಲಿ ಸೆಕ್ಯೂರಿಟಿ ಕವರೇಜ್ ಇರಬೇಕು, ಮತ್ತು ಅವರು ಎಲ್ಲಿ ಡ್ಯೂಟಿ ಅವರ್ ಇದೆಯೋ ಪಕ್ಕದಲ್ಲೇ ಟಾಯ್ಲೆಟ್ ಇರಬೇಕು. ನಮ್ಮ ಅಂಜನಪ್ಪನವ್ರು ಹೇಳ್ದಂಗೆ ಟಾಯ್ಲೆಟ್ ಇಲ್ಲ, ನಮ್ಗೆ ಯೂರಿನ್ಗೆ ಹೋಗೋಕೆ ಜಾಗ ಇಲ್ಲ ಅಂತಿದ್ರು. ಕರೆಕ್ಟಾಗಿ ಹೇಳಿದ್ರು. ನಾನು ಗುಲ್ಬರ್ಗದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಮಾಡೋವಾಗ ಟಾಯ್ಲೆಟ್ ಇರಲಿಲ್ಲ. ಆವಾಗ ನಾವೇ ಓಡಾಡ್ತಿದ್ವಿ. ಎಷ್ಟೋ ಜನ ನಮ್ಮ ಪೋಸ್ಟ್ ಗ್ರಾಜುಯೇಟ್ಸು ವಾಶ್ ಬೇಸಿನಲ್ಲಿ ಟಾಯ್ಲೆಟ್ ಯೂರಿನ್ ಮಾಡಿಬಿಡೋರು. ಯಾಕೆ ಇದು ನಾನು ಹೇಳ್ತಾ ಇರೋದು ಸತ್ಯ. ಮಾಡಿಬಿಡೋರು. ಯಾಕೆ ಮಾಡೋರು ಅಂದರೆ, ಇದು ದೂರ ಹೋಗ್ಬೇಕಲ್ಲ, ಆ ಥರ ಮಾಡೋರು. ಅದಕ್ಕೆ ಎಲ್ಲೇ ಆಗಲಿ, ಎಲ್ಲೇ ಡ್ಯೂಟಿ ಮಾಡ್ತಾರೋ ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇರಬೇಕು, ಈ ಕಡೆ ಸೆಕ್ಯೂರಿಟಿ ಇರಬೇಕು, ಈ ಕಡೆ CCTV ಕವರೇಜ್ ಇರಬೇಕು. ಹೆಣ್ಮಕ್ಳಿರೋ ಹತ್ರ ಅಟ್ಲೀಸ್ಟ್ 1-2 ಅಡಿಷನಲ್ ಹಾಕಬೇಕು ಡ್ಯೂಟಿ. ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 3-4 ಮಂತ್ಸಿಂದ ನಾನು ನಮ್ಮ ಸ್ಟಾಫು, ನಮ್ಮ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೆ, ಅಸಿಸ್ಟೆಂಟ್ ಪ್ರೊಫೆಸರು, ನಮ್ಮ ಹಾಸ್ಪಿಟಲ್ ಡಾಕ್ಟ್ರಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ಯಾವುದೇ ಕಾಲ್ ಬಂದರೂ ಒಬ್ಬರೇ ಹೋಗಬೇಡಿ. ಯಾಕಂದರೆ ಒಂದು 2 ಇನ್ಸಿಡೆನ್ಸ್ ಆಗಿತ್ತು ಇದಕ್ಕೆ ಮೊದಲು, ಅದಕ್ಕೆ ಹೇಳ್ತಾ ಇದ್ದೆ, ಒಬ್ಬರೇ ಹೋಗ್ಬೇಡ್ರಿ, ಇಲ್ಲ ಒಂದು ಪೋಸ್ಟ್ ಗ್ರಾಜುಯೇಟ್ನ ಕರ್ಕೊಂಡು ಹೋಗ್ರಿ, ಅವರು ಇಲ್ಲ ಅಂದರೆ ಯಾವ್ದು ಹೌಸ್ ಸರ್ಜನ್ಸ್ ಇದ್ದಾಗ ಕರ್ಕೊಂಡು ಹೋಗ್ರಿ. ನಿಮ್ಗೆ ಯಾರು ಡಾಕ್ಟ್ರುಗಳೇ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಪೇಷಂಟ್ ಅಟೆಂಡರ್ಗೆ ಯಾರನ್ನ ಲೇಡೀಸ್ ಇರ್ತಾರಲ್ಲ ಅವ್ನ ಕರ್ಕೊಂಡು ಹೋಗಿ. ದಯವಿಟ್ಟು ಒಬ್ಬರೇ ಹೋಗ್ಬಾರ್ದು ಅಂತ ನಾನೇ ಒಂದು 4-5 ತಿಂಗಳ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಬಟ್ ಈ ಥರ ಘನಘೋರ ಇನ್ಸಿಡೆನ್ಸ್ ಆಗಿದ್ಮೇಲೆ ಇನ್ನೂ ಹುಷಾರಾಗಿದ್ದೀವಿ. ನಾನು ನೆನ್ನೆ ಎಲ್ಲ ಮೀಟಿಂಗ್ ಕರೆದು, ಇವತ್ತೆಲ್ಲ ಮೀಟಿಂಗ್ ಕರೆದು ಎಲ್ರಿಗೂ ಹೇಳಿದ್ದೀನಿ. ಇದೇ ಥರ ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲಿ HODs ಇರ್ತಾರೆ. ನಾನು HOD ಕೆಲಸ ಮಾಡ್ತಿದ್ದೀನಿ. ಅಲ್ಲಿ HODs ಇರ್ತಾರಲ್ಲ, ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ HOD ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಹೇಳಿದೆ, ಈಗ ಇವತ್ತು ಬೆಳಗ್ಗೆನೂ ಹೇಳಿದೆ ನಾನು. ಅದೇ ಥರ ಪ್ರತಿಯೊಬ್ಬರು ಲೀಡರ್ ಇನ್ಸ್ಟಿಟ್ಯೂಷನ್ ಹೆಡ್ಸ್ ಇರ್ತಾರಲ್ಲ, ಅವರಾಗಲಿ, ಡಿಪಾರ್ಟ್ಮೆಂಟ್ ಹೆಡ್ಸ್ ಆಗಲಿ, ಪ್ರತಿಯೊಬ್ಬರನ್ನು ಕರೆದು ಹುಷಾರಾಗಿರಿ, ಈಗ ಮಾಡಬೇಕು ಅಂತ ಒಂದು SOP ಮಾಡಬೇಕು. ಮಾತಾಡೋಣ ಸರ್. ಹಾಗೆ ಒಂದು ಕಾಲ್ ಇದೆ. ಈಶ್ವರ್ ಯಾದವ್ ಅಂತೇಳಿ ರಾಜ್ಯ ಸಂಚಾಲಕರು ಮೆಡಿವಿಷನ್ ಅಂತ. ಈಶ್ವರ್ ಅವರೇ ನಮಸ್ಕಾರ.
ನಮಸ್ತೆ ನಾಗೇಶ್ ಸರ್, ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್, ಈಗ ತಾವು ಮೆಡಿವಿಷನ್ ಇಂದ ರಾಜ್ಯ ಸಂಚಾಲಕರು. ಹೇಳಿ ಸರ್, ಈ ಒಂದು ಪ್ರಕರಣಗಳು, ಘಟನೆಗಳು ತಮ್ಮ ಮೆಡಿವಿಷನ್ ಇಂದ ಏನೇನೆಲ್ಲ ಕ್ರಮಗಳನ್ನ, ಹೋರಾಟಗಳನ್ನ ತಾವು ಮಾಡ್ತಾ ಇದ್ದೀರಿ, ಮುಂದೆ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಸರ್, ಹೋರಾಟಗಳು ಅಂದ್ರೆ ಆಗಿದೆ ಆಲ್ರೆಡಿ ನಮ್ಮ ಮೆಡಿವಿಷನ್ ಕಡೆಯಿಂದ. ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ಇಲ್ಲಿ ವಿವಿಧ ಕಾಲೇಜ್ಗಳಲ್ಲಿ ಆಗಿರ್ಬೋದು, BMC ಅಂತ ದೊಡ್ಡ ಕಾಲೇಜ್ ಆಗಿರ್ಬೋದು, ರಾಮಯ್ಯ ಅಂತ ವೆರಿ ಬಿಗ್ ಕಾಲೇಜ್ ಆಗಿರ್ಬೋದು, ಇದರ ಕಾಲೇಜಸ್ ಅಲ್ಲಿ ಆಗಿದೆ ನಮ್ಮ ಪ್ರೊಟೆಸ್ಟ್. ಇದು ಏನು ಕರೆ ಏನಂದ್ರೆ ಹ್ಯಾಂಗ್ ಹಿಮ್ ಆರ್ ಹ್ಯಾಂಡ್ ಹಿಮ್ ಓವರ್ ಟು ಅಸ್ ಅಂತ ಅಷ್ಟೇ. ಅಷ್ಟೇ. ಓಕೆ, ಬಟ್ ಅದು ಸಾಧ್ಯನಾ ತಾವು ಹೇಳೋ ಪ್ರಕಾರ? ಅದೇ ಇಟ್ ಇಸ್ ನಾಟ್ ಪಾಸಿಬಲ್. ಮತ್ತೆ ನನ್ನ ಇವಾಗೊಂದು ಒಡೆದಟ್ಟ ವೀಕ್ಷಕರದ್ದು ಒಂದು ಕರ್ಟಸಿ, ಅವ್ರಿಗೆ ಒಂದ್ ಸ್ವಲ್ಪ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ. ಅವರು ಡಾಕ್ಟರ್ ಮಮತಾ ದೇಬ್ನಾಥ್ ಅವರು 31 year old ಜೂನಿಯರ್ ಡಾಕ್ಟರ್. ಆದ್ರೆ ಅವರು ವೆರಿ ವಾಟ್ ಇಸ್ ದಟ್ ಪೂರ್ ಫ್ಯಾಮಿಲಿಯಿಂದ ಬಂದಿದ್ದವರು. ಒಂದು ಟೇಲರ್ ಅವ್ರ ಮಗಳು. ಮತ್ತೆ ಅಷ್ಟೇ ಅಲ್ಲ, ಅವರು ಸುಮಾರು ವಾಟ್ ಇಸ್ ದಟ್ ಈ 2001 ಇಂದ ದುರ್ಗಾ ಪೂಜಾ ಸ್ಟಾರ್ಟ್ ಆಗಿದೆ ಅಂತ ಅದು ಅಂತ ಹೇಳಿದ್ ಬಂತು. ನನ್ ತಂಗಿ ಯಾವ ತರ ಅಂದ್ರೆ ನನ್ಗೆ ಅಕ್ಕ ಆಗ್ಬೇಕು. ಈಶ್ವರ್ ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ಹೌದರಿ. ಹೇಗೆ ಅಂದ್ರೆ ಈಶ್ವರ್ ಕೇಳಿಸ್ಕೊಳ್ಳಿ. ಈಶ್ವರ್ ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ಈಶ್ವರ್, ನಾನು ಕೇಳ್ತಾ ಇರೋದೇನಂದ್ರೆ, ನೀವೆಲ್ಲ ಯುವಕರು, ಹೋರಾಟಗಾರರು ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಸುರಕ್ಷತೆಯ ದೃಷ್ಟಿಯಿಂದ ಹೇಗೆ ಎಚ್ಚೆತ್ಕೊಳ್ಬೇಕು? ಇದು 6 ಗಂಟೆಯಿಂದ 6 ಗಂಟೆ ಆದ್ಮೇಲೆ ಆಚೆ ಬರ್ಬೇಡಿ ಆ ತರ ಹೇಳೋ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಮತ್ತೆ ಹೇಳಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವ್ದು ಇಲ್ಲ. ಬಟ್ ಇವಾಗ ನೋಡಿ, ಒಂದ್ ಹೊಸ ಪಾಲಿಸಿ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಗವರ್ಮೆಂಟ್ ಅವರು ಒಂದು ಹೊಸ ಪಾಲಿಸಿ ಕೊಡ್ಬೇಕು. ಆತರ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ್ದೋ ಒಂದು ಆ ಗವರ್ಮೆಂಟ್ ಮೇಲೆ ಪ್ರೊಟೆಸ್ಟ್ ಮಾಡ್ತಿದ್ರೆ ಅದ್ ಯಾವ ತರ ನಿಜ ಅಂತ ಅನ್ಸುತ್ತೆ. ನನ್ ಪ್ರಕಾರ ಏನ್ ಮಾಡ್ಬೇಕು ಅಂದ್ರೆ, ಅವನ್ಗಂತೂ ಕಠಿಣ ಶಿಕ್ಷೆ ಎಲ್ಲ ಪಬ್ಲಿಕ್ ಅಲ್ಲಿ ಕೊಡ್ಬೇಕು. ಓಕೆ, ಥ್ಯಾಂಕ್ ಯು ಈಶ್ವರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಡಾಕ್ಟರ್ ಆಂಜನಪ್ಪ ಸರ್, ಹಿಂದೆಲ್ಲ ಇಂಥ ಸಿಚುಯೇಷನ್ ನಾನು ಬೋರಿಂಗ್ ಹಾಸ್ಪಿಟಲ್ ಫೇಸ್ ಮಾಡಿದ್ದೀನಿ. ನಮ್ಮ ಒಂದು ಮನವಿ ಅವತ್ತೇನೆ, ಪ್ರತಿಯೊಂದು ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ಗೆ ದಯವಿಟ್ಟು ಒಂದು ಪೊಲೀಸ್ ಔಟ್ ಪೋಸ್ಟ್ ಕೊಡಿ ಅಂತ. ಸರ್, ಕೆಂಪೇಗೌಡಗೆ ನಾನು ಮೆಡಿಕಲ್ ಸೂಪರ್ಡೆಂಟ್ ಆಗಿದ್ದೆ. ನಾವಿಬ್ರು 30 ವರ್ಷ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದೀವಿ. ಎಷ್ಟೆಲ್ಲ ಮನವಿ ಅಟ್ಲೀಸ್ಟ್ ಒಂದು ಪೊಲೀಸ್ ಔಟ್ ಪೋಸ್ಟ್ ಇದೆ ಅಂದ್ರೆ ಪೇಷಂಟ್ ಅಟೆಂಡರ್ಗಳು ಎದುರ್ಕೋತಾರೆ ಸರ್. ಬಹಳ ಸರಿ ನಾವು ನೋಡಿದೀವಿ ಹಾಸ್ಪಿಟಲ್ಗಳಾಗ ಆಗುವ ಗಲಾಟೆಗಳಿಗೆ ಕಾರಣ ಆನ್ಲುಕರ್ಸ್. ನೀವು ನೋಡಿ, ಬಹಳ ಸರಿ ಡೆತ್ ಆಯ್ತು, ಅವೆಲ್ಲ ಹೇಳ್ತಿದ್ವು ನಾವು. ಅನ್ಫಾರ್ಚುನೇಟ್ಲಿ ಆ ಡಾಕ್ಟರ್ ಯಾರನ್ನು ಕೊಲ್ಲಬೇಕು ಅಂತ ಮೆಡಿಸಿನ್ ಕೊಡಲ್ಲ, ಅದು ಆ ಜನಗಳಿಗೂ ಗೊತ್ತಿರುತ್ತೆ. ಬಟ್ ನಾವು ಬಹಳ ಸರಿ ಕಿಮ್ಸಲ್ಲಿ ಇಂಥವ್ರು ನಾವು ಫೇಸ್ ಮಾಡಿದೀವಿ. ಗಲಾಟೆ ಆಗೋದು, ಪಕ್ಕದ ಮನೆಯವರು, ಹಿಂದಿನ ಮನೆಯವರು, ಆನ್ ಲುಕ್ಕರ್ಸ್ ಬರ್ತಾರಲ್ಲ, ಅವ್ನು ದುಡ್ಡು ಕೊಟ್ಟಿರಲ್ಲ, ಇವ್ರು ಕಷ್ಟಪಟ್ಟಿರ್ತಾರೆ, ಇವ್ರು ಅರ್ಥ ಮಾಡ್ಕೋತಾರೆ, ನಮ್ಮ ಡಾಕ್ಟರ್ ಕಷ್ಟ, ಬಟ್ ಅಂಥವ್ರು ಹೊಡೆದಾಕ್ತಾರೆ ಸರ್. ಅಂಥ ಟೈಮ್ನಲ್ಲಿ ಇನ್ಫ್ಯಾಕ್ಟ್ ಬೋರಿಂಗ್ ಹಾಸ್ಪಿಟ್ಲಲ್ಲೂ ಕೂಡ ಬಹಳ ಲೇಟಾಗಿ ಇವತ್ತು ಔಟ್ ಪೋಸ್ಟ್ ಇದೆ ಅಲ್ಲಿ. ಸರ್, ಹೆಂಗೆ ಗಲಾಟೆಗಳಾಗ್ತವೆ ಅನ್ನೋದಕ್ಕೆ ನಾನೇ ಡ್ಯೂಟಿ ಡಾಕ್ಟರ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಸರ್, ಒಂದು ಎಲ್ಡರ್ಲಿ ಪರ್ಸನ್ ಕರ್ಕೊಂಡ್ ಬರ್ತಾರೆ, ವಯಸ್ಸಾಗಿದ್ದಾರೆ, ಅಲ್ಲಿ ಕ್ಯಾಶುವಲ್ಟಿ ನಾವೆಲ್ಲ ಕೂತಿರ್ತೀವಿ ಯಂಗ್ ಡಾಕ್ಟರ್ಸು. ಆ ಎಲ್ಡರ್ಲಿ ಪರ್ಸನ್ ಉಸಿರಾಟ ಕಷ್ಟ ಆಗ್ತಿತ್ತು. ಆ ಒಂದು ಹೆಣ್ಮಗಳು, ಅವಳು ಅಂದರೆ PG ಮೆಡಿಸನ್ಗೆ ರಿಸಿಸಿಟೇಷನ್ ಹಾರ್ಟ್ ನಮ್ಗೆ ಗೊತ್ತಾರಲ್ಲ ಮಾಡೋ ಹೊಟ್ಟೋದಿಗೆ, ಇನ್ನೊಬ್ಬ ಆರ್ಥೋಪೆಡಿಕ್ ಚೆನ್ನಾಗಿದ್ದಾನೆ, ಬರಮ್ಮ ನಿನ್ನ ಕೈಲಾಗಲ್ಲ ನಾನು ಮಾಡ್ತೀನಿ ಅಂತ ಹಿಂಗೆ ಮಾಡಕ್ಕೆ ಹೋದ. ಅಟೆಂಡ್ರ್ ಯಾರು ಸೊನ್ನಂಗೆ ನೋಡ್ಬಿಟ್ಟು ಇನ್ನು ಸತ್ತೋಗ್ತಾನೆ ರಿಸಿಸಿಟೇಟ್ ಮಾಡೋವಾಗೆ. ಓ ಮೋಟಾ ಡಾಕ್ಟರ್ ಹಾಕಿ ಆಮರ ದಾದಕ್ಕೂ ಡಬಕ್ಕೆ ಮಾಡ್ದಲ್ಲ ಅಂದ. ಸಾರ್, ಹೆಂಗೆ ನುಗ್ಗಿದ್ರು ಅಂದರೆ ಕ್ಯಾಜುವಲ್ಟಿ ಚಿಂದಿ ಉಡಾಯಿಸ್ಬಿಟ್ರು. ಸೊ ಅಲ್ಲೊಂದು ಪೊಲೀಸ್ ಔಟ್ ಪೋಸ್ಟ್ ಇದ್ರೆ ಅಟ್ಲೇಟ್ ಇಮಿಡಿಯೇಟ್ಲಿ ಬರ್ತಾರೆ. ಸರ್, ದಯವಿಟ್ಟು ನನ್ನ ಮನವಿ, ಇಡೀ ಇವತ್ತು ತುಂಬ ಮೆಡಿಕಲ್ ಕಾಲೇಜ್ಗಳು ಆಗ್ತಾ ಇದ್ದಾವೆ, ತುಂಬ ಯಂಗ್ಸ್ಟರ್ಸ್ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಂದು ಸರ್ಕಾರದಿಂದ ಒಂದು ಪೊಲೀಸ್ ಔಟ್ ಪೋಸ್ಟ್ನ ಪ್ರತಿ ಟೀಚಿಂಗ್ ಹಾಸ್ಪಿಟಲ್ಗೆ, ಮೆಡಿಕಲ್ ಕಾಲೇಜಿಗೆ ಕೊಡ್ರಿ ಅಂತ ಕೇಳ್ಕೊತೀನಿ ಸರ್. ಓಕೆ, ಮಾತಾಡ್ತೇನೆ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ ಸರ್, ಶಶಾಂಕ್ ಅಂತ ಬೆಂಗಳೂರಿಂದ. ಹೇಳಿ ಸರ್, ಇವತ್ತಿನ ಪ್ರಕರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ, ಕೋಲ್ಕತ್ತಾದಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ. ತಮ್ಮ ಒಂದು ಸಲಹೆಯನ್ನು, ತಮ್ಮ ಅಭಿಪ್ರಾಯ ಏನು ಸರ್?
ಸರ್ ಇವಾಗ ಆಗಸ್ಟ್ 9th ಇಂದ ಇಲ್ಲಿಯವರೆಗೆ ತುಂಬಾ ಬೆಳವಣಿಗೆಗಳು ಆಗಿವೆ. ರಿನೋವೇಷನ್ ಹೆಸರಿನಲ್ಲಿ ಎವಿಡೆನ್ಸ್ ಟ್ಯಾಂಪರಿಂಗ್ ಮಾಡ್ತಾರೆ, ಮಾಸ್ ವ್ಯಾಂಡಲಿಸಮ್ ಮಾಡ್ತಾರೆ ಹಾಸ್ಪಿಟಲ್ ನಲ್ಲಿ. ಅದಾದ ನಂತರ ಇವತ್ತು ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ನವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಹೆಣ್ಮಕ್ಳಿಗೆ ನೈಟ್ ಡ್ಯೂಟಿಗಳನ್ನ ಕಮ್ಮಿ ಮಾಡ್ತಾ ಇದೀವಿ ಅಂತ. ಇಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಕಲ್ಪ್ರಿಟ್ಸ್ ರೇಪಿಸ್ಟ್ ಗಳನ್ನ ಹಿಡಿಯೋದ್ ಬಿಟ್ಟು ಇವರು ಬೇರೆ ಎಲ್ಲಾ ತರಹದ ಮೆಥಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ರೇಪಿಸ್ಟ್ ಗಳು ಹೆಸರು ಹೋಗ್ಲಿ, ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಹಂತದಲ್ಲಿ ಇದೆ ಅದನ್ನ ಎಲ್ಲೂ ರಿವೀಲ್ ಮಾಡ್ತಾ ಇಲ್ಲ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಂದ್ರೆ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ, ನಾಳೆ ಅದರದ್ದು ಹಿಯರಿಂಗ್ ಇದೆ. ಮತ್ತೆ ಇನ್ನೊಂದು ಇವರು ಒಪ್ಕೊಂಡಿದ್ದಾರೆ, ಈ ಗೌರ್ಮೆಂಟ್ ಅವರು ತಮ್ಮ ಕೈಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಕೊಳಕ್ ಆಗಲ್ಲ ಅಂತ. ಯಾಕಂದ್ರೆ ತಮ್ಮ ಗೌರ್ಮೆಂಟ್ ವಿರೋಧನೆ ಅವ್ರು ಪ್ರೊಟೆಸ್ಟ್ ಮಾಡ್ಕೊಂಡು ನಿಂತಿದ್ದಾರೆ ಇವಾಗ ಮಮತಾ ಬ್ಯಾನರ್ಜಿ ಮತ್ತು TMC ಇಡೀ ಅವರೇ ಹೋಮ್ ಮಿನಿಸ್ಟರ್. ಇವಾಗ ಗವರ್ನರ್ ಈ ಎಲ್ಲಾ ಏನಿದೆ ಸಿಚುವೇಶನ್ ಅನ್ನು ನೋಡಿ ಸಂವಿಧಾನದ ಆರ್ಟಿಕಲ್ 356 ಅನ್ನು ಇನ್ವೋಕ್ ಮಾಡ್ಬೇಕು ಸ್ಟೇಟ್ ಅಲ್ಲಿ, ಪ್ರೆಸಿಡೆಂಟ್ ರೂಲ್ ನ ತರಬೇಕು ಸ್ಟೇಟ್ ಅಲ್ಲಿ. ಯಾಕಂದ್ರೆ ಇವಾಗ ಹೇಳ್ತೀರಾ ನೀವು CBI ಕೊಟ್ಟಿದ್ದೀರಾ ಅಲ್ಲಿ ಕೊಟ್ಟಿದ್ದೀರಾ ಅಂತ, ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ CBI ಅವರು ಯಾವ ತರದ ಇನ್ವೆಸ್ಟಿಗೇಷನ್ ನಡೆಸ್ಕೊಳಕ್ ಆಗೋದಿಲ್ಲ. ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಕೊಡ್ಲೇಬೇಕು. ಅವ್ರು ಸೆಂಟ್ರಲ್ ಏಜೆನ್ಸಿನೇ ಆಗಿರ್ಬೋದು, ಆದ್ರೆ ಪುನಃ CBI ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡುವಾಗ ಆಫೀಸರ್ಸ್ ನ ಹೊಡಿಯೋದು ಬಡಿಯೋದು ಮಾಡಿದ್ರೆ ಅದು ಅಲ್ಲಿ ಏನು ಹಿಂಡರ್ ಆಗುತ್ತೆ ಆ ಇನ್ವೆಸ್ಟಿಗೇಷನ್. ಅದಕ್ಕೆ 356 ನ ಇನ್ವೋಕ್ ಮಾಡಿ ಪ್ರೆಸಿಡೆಂಟ್ ರೂಲ್ ನ ತರಬೇಕು ಸ್ಟೇಟ್ ಅಲ್ಲಿ. ಸರ್ ಇವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸರ್. ರಿಯಲಿ ನ್ಯಾಯ ಕೊಡ್ಬೇಕಾದ್ರೆ ಬೀದಿಗೆ ಬಂದ್ಬಿಟ್ಟು ಅದೇನ್ ಡ್ರಾಮಾನ ರಿಯಲಿ ಅವ್ರಿಗೆ ಏನಾದ್ರು ನಾಲೆಡ್ಜ್ ಇದೆಯಾ? ರಿಯಲಿ ಅನ್ಫಾರ್ಚುನೇಟ್. ಅವರೇ ಹೋಮ್ ಮಿನಿಸ್ಟರ್, ಅವರೇ ಚೀಫ್ ಮಿನಿಸ್ಟರ್, ಅವರೇ ಅವ್ರನ್ನ ಅರೆಸ್ಟ್ ಮಾಡೋ ಪವರ್ ಇರೋರು ಬೀದಿ ಬಂದ್ಬಿಟ್ಟು ಏನ್ ಡ್ರಾಮಾನ ನಮ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ಅವ್ರು ಕರೆಕ್ಟಾಗಿ ಯಾರೋ ಹೇಳಿದ್ರು. ಎಸ್ ಹಾಗೆ ಸರ್, ಇನ್ನು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಆದರೆ ಕೊನೆಯದಾಗಿ ಒಂದಿಷ್ಟು ಸಲಹೆಗಳು, ಆಮೇಲೆ ಎಷ್ಟು ಬೇಗ ಇದ್ರ ಬಗ್ಗೆ ಆದರೆ ಯಾಕಂದ್ರೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಏನಂತಾರೆ, ಆ ಕಾಮುಕ ಏನಿದಾನೆ ಅತಿಯಾದಂಥ ಮದ್ಯವ್ಯಸನಿ, ಜೊತೆಗೆ ಅಲ್ಲಿ ಇನ್ನೊಂದು ಏನಂತಾರೆ ಅಂತಹ ಮದ್ಯವ್ಯಸನಿಗಳನ್ನು ಕೆಲಸಕ್ಕೆ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂದರೆ ಮುಂಬರುವಂಥ ದಿನಗಳಲ್ಲಿ ಅದು ಇಂಥ ಪ್ರಕರಣಗಳು ಬೇರೆ ಎಲ್ಲಿ ಬೇಕಾದಲ್ಲೂ ಆಗ್ಬೋದು ಪ್ರಕರಣಗಳು. ಯಾಕಂದರೆ ಮದ್ಯವ್ಯಸನಿಗಳಾದರೆ ನಶೆಯಲ್ಲಿರುವಂಥ ವ್ಯಕ್ತಿ ಏನು ಮಾಡ್ತಾನೆ ಅವನಿಗೆ ಗೊತ್ತಾಗಲ್ಲ. ಬಟ್ ಅವನ ಒಂದು ದುರಹಂಕಾರ ಎಷ್ಟಿದೆ ಅಂತಾರೆ, ನಾನು ಮಾಡಿದ್ದೀನಿ, ನನಗೆ ಏನು ಶಿಕ್ಷೆ ಕೊಡ್ತಾರೆ ಕೊಡಿ, ನಾನು ತಗೋತೀನಿ ಅಂತ ಹೇಳ್ತಾನೆ. ಅಂದರೆ ನ್ಯಾಯಕ್ಕೂ ಬೆಲೆ ಇಲ್ಲ, ಯಾವುದೋ ಶಿಕ್ಷೆಗೂ ಸಹಿತ ಹೆದರ್ಕೊಳ್ಳುವಂಥ ದುಸ್ಥಿತಿ, ಅಂಥ ವಿಕೃತ ಮನಸ್ಥಿತಿ ಅವರಿಗಿದೆ. ಅಂದರೆ ನಿಜವಾಗ್ಲೂ ಸಹಿತ ಅಂಥವ್ರಿಗೆ ಏನು ಮಾಡ್ಬೇಕು ಸರ್? ಅಲ್ಲ ಮ್ಯಾಕ್ಸಿಮಮ್ ಎಷ್ಟು ಪನಿಷ್ಮೆಂಟ್ ಅಂತ ಅಷ್ಟು ಕೊಡ್ಲಿ, ಬಟ್ ಆದ್ರೆ ಇದೇ ತರ ನೆಕ್ಸ್ಟ್ ಬರ್ದಂಗೆ ತಡೆಗಟ್ಬೇಕು ಸರ್. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈಗ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಗಂಡು ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳು ಬರ್ತಾವ್ರೆ. ಈಗ ನಾವು ನೋಡ್ತಿರೋದು 2/3 ಹೆಣ್ಮಕ್ಳು ಇರ್ತಾರೆ, 1/3 ಮೇಲ್ಸ್ ಇರ್ತಾರೆ. ಈ ತರ ಆಗಿರೋ ಕಂಡೀಷನ್ಸ್ ಅಲ್ಲಿ ರಾತ್ರಿ ಎಲ್ಲ ವರ್ಕ್ ಮಾಡಿ, ಈಗ ಅವ್ರು ಯಾರೋ ಇನ್ನೊಬ್ರು ಹೇಳಿದ್ರಲ್ಲ ರಾತ್ರಿ ಡ್ಯೂಟಿ ಮಾಡಿ ಆಗಲ್ಲ, ಅದು ಮಾಡ್ಲೇಬೇಕಾಗ್ತದೆ. ಈಗ ಡೆಲಿವರಿ ಮಾಡೋದು ಇದೆಲ್ಲ ಇಲ್ಲಾದ್ರೂ ಮಾಡಬೇಕು, ಅಲ್ಲಾದ್ರೂ ಮಾಡಬೇಕು, ಹೆಣ್ಮಕ್ಳು ನೈಟ್ ಡ್ಯೂಟಿ ಮಾಡಲೇಬೇಕು. ಈ ತರ ಆಗ್ತದೆ ಅಂತ ಹೆಣ್ಮಕ್ಳು ಡ್ಯೂಟಿ ಮಾಡಬಾರ್ದು ಅನ್ನೋದು ತುಂಬಾ ತಪ್ಪು. ಅದು ಬದಲು ಎಷ್ಟು ಮ್ಯಾಕ್ಸಿಮಮ್ ಇದೆಯೋ ಸೇಫ್ಟಿ ಒದಗಿಸ್ಲಿ ಅಂತ ನಾನು ಹೇಳೋದು. ಈಗ ತಾನೇ ಡಾಕ್ಟರ್ ಶೇಖರ್ ಅವರು ಹೇಳಿದಾಗ NMC ಅವರು ಕಡಾಖಂಡಿತವಾಗಿ ಮೊದಲಿಂದ ಇದೆ, ಒಂದು 20 ವರ್ಷದಿಂದ ಇದೆ. ಅವ್ರ ಡ್ಯೂಟಿ ರೂಮ್ ಇದೆಯಾ, ಅವ್ರದ್ದು ಏನಿದೆ ಅಂತ ನೋಡೋದು ಇದೆ. ಬಟ್ ಅವ್ರು ಸರಿಯಾಗಿ ನೋಡ್ತಾ ಇಲ್ಲ. ಬರ್ತಾರೆ, ಬೇರೆ ಅದು ಇದು ಪೇಷಂಟ್ ನೋಡ್ಕೊಂಡೆ ಹೊಟ್ಟೋಗ್ತಾರೆ. ಬಟ್ ಅವರು ಕಡಾಖಂಡಿತವಾಗಿ ನೋಡಬೇಕು, ಕಡಾಖಂಡಿತವಾಗಿ ಇಷ್ಟೇ ರೂಮ್ ಇರಬೇಕು, ಇಷ್ಟೇ ಟಾಯ್ಲೆಟ್ ಇರಬೇಕು, ಇಷ್ಟೇ ಇರಬೇಕು, CCTVs ಇದೆಯಾ, ಪೊಲೀಸ್ ಔಟ್ ಪೋಸ್ಟ್ ಇದೆಯಾ, ಇವ್ರಿಗೆ ರಕ್ಷಣೆ ಇದೆ ಹೆಣ್ಮಕ್ಳು ಕೆಲಸ ಮಾಡೋರಿಗೆ ಅಂತ ಅವರು ನೋಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಇದೆ. ಇದೇ ಥರ ಯಾರಿಗೇ ಆಗಲಿ, ಶತ್ರುಗೂ ಅಷ್ಟೇ ಯಾರಿಗೇ ಆಗಲಿ ಈ ಥರ ಆಗಬಾರ್ದು. ಈ ಪ್ರಪಂಚನೇ ನೋಡ್ತಾ ಇದೆ, ನಮ್ಮ ಇಂಡಿಯಾ ದೇಶದಲ್ಲಿ ಹಿಂಗಾಗ್ತಿದೆ ಅಂತ ಇಡೀ ಪ್ರಪಂಚನೇ ನೋಡ್ತಾ ಇದೆ. ಈ ಥರ ಯಾರೂ ಆಗಬಾರ್ದು. ಇದಕ್ಕೆ ರಾಜಕೀಯ ಚೆಲ್ಲಬಾರ್ದು. ರಾಜಕೀಯ ಚೆಲ್ದಿರ ಜೀವ ಉಳಿಸ್ಬೇಕು ವೈದ್ಯರು ಅಂತ ನಾನು ಹೇಳೋದು. ಓಕೆ ಸರ್, ಹಾಜರಪ್ಪ ಸರ್ ತಮ್ಮ. ಡೆಫಿನೆಟ್ಲಿ ಸರ್, NMC ಹೈಯೆಸ್ಟ್ ಬಾಡಿ ನಮ್ಮ ಇಂಡಿಯನ್ ಮೆಡಿಕಲ್. ಇಂಥ ಪ್ರಾಬ್ಲಮ್ಗಳು ಇಂಥ ದೊಡ್ಡ ಹಾಸ್ಪಿಟಲ್ಗಳು ಆಗ್ತವೆ. ನಾನು ಅವಾಗಲೇ ಹೇಳ್ದಂಗೆ ಮತ್ತೊಮ್ಮೆ ಈ ಯಂಗ್ಸ್ಟರ್ಸ್ ಎಲ್ಲ ಒಂದು ಸ್ಟ್ರಾಂಗ್ ಅಸೋಸಿಯೇಷನ್ ಮಾಡಿಕೊಂಡು ದೆ ಮಸ್ಟ್ ಹೋಲ್ಡ್ ದ ಸೀನಿಯರ್ ಪರ್ಸನ್ಸ್ ರೆಸ್ಪಾನ್ಸಿಬಲ್. ತಮ್ಮ ಯೂನಿಟ್ ಚೀಫ್ ಆಗಲಿ ಕೇಳಿ, ಅವರು HOD, ನಾನು HOD ಆಗಿದ್ದವು. ನಮ್ಮ ಜವಾಬ್ದಾರಿ ಸರ್. ಎಷ್ಟೋ ಕಡೆ ಅನ್ಫಾರ್ಚುನೇಟ್ಲಿ ಶುಡ್ ನಾಟ್ ಮೆನ್ಷನ್, ಕೆಲವು ಸಂಸ್ಥೆಗಳಲ್ಲಿ ಪೋಸ್ಟ್ ಗ್ರಾಜುಯೇಟ್ಸ್ ಆರ್ ಟ್ರೀಟೆಡ್ ಆಸ್ ದೇರ್ ಸರ್ವೆಂಟ್ಸ್. ಇನ್ ಲೆಟ್ ಮಿ ಬಿ ವೆರಿ ಕ್ಲಿಯರ್, ಎಲ್ಲರೂ ಅಲ್ಲ. ಸೊ ಅನ್ಫಾರ್ಚುನೇಟ್ಲಿ ಈ ಹುಡುಗರೆಲ್ಲ ಸ್ಟ್ರಾಂಗ್ ಆಗಿ ಇವಾಗ ತುಂಬ ಜನ ಹೆಣ್ಮಕ್ಳಿದ್ದಾರೆ ಸರ್ ಮೆಡಿಕಲ್ ಕಾಲೇಜ್ನಲ್ಲಿ. ಹಂಗಾಗಿ ದಯವಿಟ್ಟು ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ, ಯಾರು ಕೂಡ ಅಗೇನೆಸ್ಟ್ ಅಲ್ಲ,
ಒಳ್ಳೆಯ ರೀತಿಯಲ್ಲಿ ನಮಗೆ ನ್ಯಾಯ ಬೇಕು ಅನ್ನೋದನ್ನು ಹೋರಾಟ ಮಾಡಿಸ್ಲಿ. ದಯವಿಟ್ಟು ಈ ಮಂತ್ರಿಗಳು, ನಮ್ಮಲ್ಲಿ ಒಳ್ಳೆ ಮಂತ್ರಿ ಇದ್ದಾರೆ ದಿನೇಶ್ ಗುಂಡೂರಾವ್, ಅವ್ರಿಗೊಂದು ಮನವಿ, ನನ್ನ ರಾಜ್ಯದಲ್ಲಿ ಅಟ್ಲೀಸ್ಟ್ ರೋಲ್ ಮಾಡಲ್ ಆಗಿ ನಮ್ಮ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಿ ಸರ್ ಅಂತ ಕೇಳ್ಕೊತೀನಿ. ಎಸ್ ಸರ್.